ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದಲ್ಲಿ ಶ್ರೀ ಶ್ರೀನಿವಾಸ ಗುರುಜಿಯ ನಮನಗಳನ್ನು ಸಲ್ಲಿಸುತ್ತಾ ತಾವು ನೋಡ್ತಿದ್ದೀರಿ ಜ್ಞಾನವಾಹಿನಿ ಯೂಟ್ಯೂಬ್ ಚಾನಲ್. ತಾವೆಲ್ಲರೂ ಸಹ ಈ ಚಾನಲ್ ಮುಖಾಂತರದಲ್ಲಿ ನಮ್ಮನ್ನು ಬಹಳವಾಗಿ ಉತ್ತಮವಾದಂತಹ ಸಂದೇಶಗಳನ್ನು, ಉತ್ತಮವಾದಂಥ ಪ್ರೀತಿ ವಾತ್ಸಲ್ಯವನ್ನು ತೋರಿಸ್ತಾ ಇದ್ದೀರಿ. ಅದಕ್ಕೆ ನಾನು ನಿಮಗೆ ಚಿರಋಣಿಯಾಗಿರ್ತೇನೆ ಅಂತ ಹೇಳ್ತಾ 2025ನೇ ಇಸ್ವಿ ಮೇಷರಾಶಿ ಒಂದು ರೀತಿಯಾದಂತಹ ಭಯದ ವಾತಾವರಣಗಳನ್ನು ಉಂಟು ಮಾಡುವಂತಹ ವರ್ಷವಾಗುತ್ತೆ ಮೇಷರಾಶಿಗೆ 2025ನೇ ಇಸ್ವಿ. 7.5 ಆರಂಭವಾಗುತ್ತೆ. ಶನಿಯ 7.5 ಆರಂಭದಿಂದ 2025ನೇ ಇಸ್ವಿ ಮೇಷರಾಶಿಗೆ ಆದಷ್ಟು ಟೆನ್ಷನ್ನನ್ನು, ಸಮಸ್ಯೆಯನ್ನು, ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು, ಅತಿಯಾದಂತಹ ಕೋಪದ ವಾತಾವರಣವನ್ನು, ಶತ್ರು ಬಾಧೆಗಳನ್ನು, ವ್ಯವಹಾರಗಳನ್ನು ಕೆಡಿಸುವಂತಹ ವಾತಾವರಣಗಳನ್ನು ನಿರ್ಮಾಣವನ್ನು ಮಾಡುತ್ತೆ. ಮೇಷರಾಶಿಯವರು ಅತ್ಯಂತ ಜಾಗರೂಕತೆಯಿಂದ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಸಣ್ಣ ಪುಟ್ಟ ವಿಚಾರಗಳಿಗೂ ಸಹ ಕೋಪವನ್ನು ಮಾಡಿಕೊಳ್ಳುವಂಥದ್ದು, ಆತುರದ ನಿರ್ಧಾರಗಳನ್ನು ಮಾಡುವಂಥದ್ದು, ಇದರಿಂದ ಕುಟುಂಬದಲ್ಲೂ ಕಲಹ, ಮನಸ್ಸಿಗೆ ಶಾಂತಿ ಇಲ್ಲದ ವಾತಾವರಣ, ಅಶಾಂತಿಯಿಂದ ಕೂಡಿರುವಂಥದ್ದು, ಜೊತೆಯಲ್ಲಿ ತೃಪ್ತಿ ಇಲ್ಲದೆ ಎಲ್ಲ ವಿಚಾರಗಳು ಸಹ ಗೊಂದಲಮಯವಾದಂತಹ ವಾತಾವರಣಗಳನ್ನು ಸೃಷ್ಟಿ ಮಾಡಿಕೊಳ್ತೀರಿ. ಮೇಷರಾಶಿಯವರು ಎಚ್ಚರಿಕೆಯನ್ನು ವಹಿಸಿ, ಮತ್ತೊಮ್ಮೆ ಹೇಳ್ತೇನೆ, ಎಚ್ಚರಿಕೆಯನ್ನು ವಹಿಸಿ. ಮೇಷರಾಶಿಯವರಿಗೆ 7.5 ಆರಂಭ ಇರೋದರಿಂದ ಹನುಮಾನ್ ಚಾಲೀಸ್ ಇದನ್ನು ಎಡೆಬಿಡದೆ ನೀವು ಅದನ್ನು ಪಠಣವನ್ನು ಮಾಡಬೇಕು ಅಥವಾ ಕೇಳಿಸ್ಕೊಳ್ಬೇಕು. ಹನುಮಂತನ ಪ್ರಾರ್ಥನೆ ಸದಾಕಾಲ ಮಾಡ್ತಾ ಇರಬೇಕು. ಇದನ್ನು ಮಾಡಿದ್ರೆ ನಿಮಗೆ 7.5 ನಿಮಗೆ ಗೋಚರವಿಲ್ಲದ ಆಗಿ ನಿಮಗೆ ಅದು ಮಾಯವಾಗುತ್ತೆ. ಇಲ್ಲವಾದಲ್ಲಿ ಒಂದಲ್ಲ ಒಂದು ಬಾಧೆಯನ್ನು ನಿಮಗೆ ಕೊಡಲಿಕ್ಕೆ ಆರಂಭವನ್ನು ಮಾಡುತ್ತೆ. ಎಚ್ಚರಿಕೆಯನ್ನು ವಹಿಸಿ ಮೇಷರಾಶಿಯವರು. ಮೇಷರಾಶಿಯವರು ಸ್ವಲ್ಪ ಯಾಮಾರಿದ್ರೂ ಸಹ, ಸ್ವಲ್ಪ ಸಣ್ಣ ಪುಟ್ಟ ವಿಚಾರಗಳಿಗೆ ಯಾಮಾರಿದ್ರೂ ಸಹ, ಅಥವಾ ನೀವು ಸಣ್ಣ ಪುಟ್ಟ ವಿಚಾರಗಳಿಗೆ ಘರ್ಷಣೆ ಮಾಡಿಕೊಂಡ್ರೂ ಸಹ, ಕೋಪವನ್ನು ಮಾಡಿಕೊಂಡ್ರೂ ಸಹ ನಿಮಗೆ ತಾರಕಕ್ಕೆ ಕರ್ಕೊಂಡೋಗುತ್ತದು. ನಿಮ್ಮಿಂದ ಸಣ್ಣ ಪುಟ್ಟ ಅವಘಡಗಳನ್ನು ಮಾಡಿಸುತ್ತೆ. ಅದರಿಂದ ನಿಮಗೆ ಕೊನೆಗೇನಾಗುತ್ತೆ, ನ್ಯಾಯಾಂಗ ಬಂಧನಕ್ಕೆ ಹೋಗುವಂಥ ಸನ್ನಿವೇಶಗಳು ಬಂದ್ಬಿಡತ್ತೆ. ಅದರಿಂದ ಕೋಪವನ್ನು ನಮ್ಮ ಬುದ್ಧಿಗೆ ಕೊಡಬಾರ್ದು. ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು. ಮೇನ್ ಕೋಪದಿಂದ ಅವಾಗ ಆಗುವಂಥ ಅವಘಡಗಳನ್ನು ಮುಂಚಿತವಾಗಿ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ನಂಗೆ ಟೈಮ್ ಚೆನ್ನಾಗಿಲ್ಲ, ಕೋಪ ಬರುತ್ತೆ, ಕೋಪದಿಂದ ಏನೇನೋ ಅವಘಡಗಳಾಗುತ್ತೆ, ಅದನ್ನು ಮಾಡಲಿಕ್ಕೆ ಅಲ್ಲಿವರೆಗೂ ಅವಕಾಶವನ್ನು ಕೊಡಬಾರ್ದು ಅನ್ನುವಂಥ ಮನಸ್ಥಿತಿಯನ್ನು ಮುಂಚಿತವಾಗಿ ನೀವು ಇಟ್ಕೊಂಡಿರಬೇಕು. ಆವಾಗ ಆಗುವಂಥ ಸನ್ನಿವೇಶಗಳನ್ನು, ಆಗುವಂಥ ಅವಘಡಗಳನ್ನು ನಾವು ತಪ್ಪಿಸ್ಕೊಳ್ಳಿಕ್ಕೆ ಸುಲಭವಾಗಿರುವಂತಹ ಮಾರ್ಗವಾಗುತ್ತೆ ಅಂತ ಹೇಳ್ತಾ, ಮತ್ತು ಈ 2025ನೇ ಇಸ್ವಿ ವೃಷಭ ರಾಶಿಯವರಿಗೆ 2025ನೇ ಇಸ್ವಿ ಉತ್ತಮವಾಗಿರುವಂತಹ ವರ್ಷ. ವೃಷಭ ರಾಶಿಗಿರುವಂತಹ ಯೋಗ 2025 ಮತ್ಯಾವ ರಾಶಿಯವರೆಗೂ ಅಂಥ ಯೋಗಗಳಿಲ್ಲ. ಅಂತಹ ಯೋಗದಿಂದ ಕೂಡಿರುವಂತಹ ವರ್ಷ 2025ನೇ ವರ್ಷ. ಅದು ವೃಷಭ ರಾಶಿಯವರಿಗೆ. ವೃಷಭ ರಾಶಿಯವರಿಗೆ 2024ನೇ ಇಸ್ವಿಯ ಕ್ರೋಧಿನಾಮ ಸಂವತ್ಸರ. ಗುರುಬಲ ಶೂನ್ಯವಾಗುತ್ತೆ. ಹಣಕಾಸಿನಲ್ಲಿ ತೊಂದರೆಗಳನ್ನು ಅನುಭವಿಸ್ತೀರಿ, ವ್ಯವಹಾರದಲ್ಲಿ ಕಿರಿಕಿರಿಯನ್ನು ಅನುಭವಿಸಿರ್ತೀರಿ. ಮತ್ತು ಏನನ್ನು ಮಾಡೋಕ್ಕೋದ್ರೂ ಸಹ ಒಂದಲ್ಲ ಒಂದು ಗೊಂದಲದಿಂದ ಕೂಡಿದಂತಹ ರಾಶಿಯಾದಂತಹ ವೃಷಭ ರಾಶಿ 2025ನೇ ಇಸ್ವಿ ಮುಟ್ಟಿದ್ದೆಲ್ಲವೂ ಸಹ ನಿಮಗೆ ಸಕ್ಸಸ್ ತಂದುಕೊಡುವಂತಹ ರಾಶಿಯಾಗಿ ಅದು ಪರಿವರ್ತನೆಯಾಗಿದೆ. ಉತ್ತಮವಾದಂತಹ ಯೋಗದಿಂದ ಕೂಡಿದೆ. ಈ ಯೋಗಕ್ಕೆ ನಾವು ಶುಕ್ರ ಭಾಗ್ಯ ಯೋಗ ಅಂತ ಹೇಳ್ತಿರ್ತೀವಿ ನಾವು. ಈ ಯೋಗದಿಂದ ವೃಷಭ ರಾಶಿಯವರು 2025ನೇ ಇಸ್ವಿ
ನಿಮಗೆ ಉತ್ತಮವಾದಂತಹ ವರ್ಷ. ಅದರಲ್ಲಿ ಶುಭ ಕಾರ್ಯಗಳ ಅನುಕೂಲ, ವ್ಯವಹಾರದಲ್ಲಿ ಅನುಕೂಲ, ವ್ಯವಹಾರದಲ್ಲಿ ಲಾಭ, ಉದ್ಯೋಗದಲ್ಲಿ ಪ್ರಗತಿ, ಗೌರ್ಮೆಂಟ್ ಕೆಲಸದಲ್ಲಿ ಪ್ರಗತಿ, ಗೌರ್ಮೆಂಟ್ ಕೆಲಸ ಮಾಡ್ತಿರೋದಕ್ಕೆ ಬಡ್ತಿಯ ಯೋಗ, ಯಾವುದಾದ್ರೂ ಸರ್ಕಾರಿ ಕೆಲಸಗಳ ಜಯದ ವಾತಾವರಣ, ಹಣಕಾಸಿನ ಹೂಡಿಕೆಯಲ್ಲಿ ಲಾಭ, ಇಂಥದ್ರಿಂದ ನಷ್ಟ ಅನ್ನುವಂಥದ್ದೇ ಹೇಳೋದಿಲ್ಲ ವೃಷಭ ರಾಶಿಯವರಿಗೆ. ಗೋಲ್ಡನ್ ವರ್ಷ 2025ನೇ ಇಸವಿ ವೃಷಭ ರಾಶಿಯವರಿಗೆ ಈ ಥರ ಯೋಗ ನಿಮಗೆ ಎಷ್ಟೋ ವರ್ಷಗಳ ಆದ ನಂತರದಲ್ಲಿ ಸಿಗುತ್ತೆ, ಎಷ್ಟೋ ವರ್ಷಗಳ ಹಿಂದೆನೂ ನಿಮಗೆ ಸಿಕ್ಕಿಲ್ಲ. ಈ ಯೋಗವನ್ನು ನೀವು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅಂತ ಅಂದರೆ, ನಿಮ್ಮ ಇಷ್ಟಾರ್ಥಗಳು, ನಿಮ್ಮದು ಏನು ಪ್ಲ್ಯಾನ್ಗಳಿರುತ್ತೆ, ಇಂಥದ್ದು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ, ಇದನ್ನೇನಾದರೂ ಸಾಧನೆ ಮಾಡಬೇಕು ಅಂತಿರ್ತೀರಿ, ಅಂಥದಕ್ಕೆ ಪ್ರಯತ್ನದಲ್ಲಿದ್ದಾಗ ನಿಮಗೆ ಉತ್ತಮವಾದಂಥ ಫಲ. ನಿಮ್ಮ ಕೇವಲ ಸಣ್ಣ ಪ್ರಯತ್ನ ದೊಡ್ಡ ಮಟ್ಟದ ಲಾಭಕ್ಕೆ ತಿರುಗುತ್ತೆ. ಅದು ವೃಷಭ ರಾಶಿಯವರಿಗೆ 2025ನೇ ಇಸವಿ. ಆದ್ದರಿಂದ ತಾವೆಲ್ಲರೂ ಸಹ ಇಂಥ ಶುಭ ಸಮಯವನ್ನು, ಇಂತಹ ಶುಭ ವರ್ಷಗಳನ್ನು, ಇಂತಹ ನಮಗೆ ಬಂದಿರುವಂಥ ಸೌಭಾಗ್ಯ ಯೋಗವನ್ನು ನಾವು ಮಿಸ್ ಮಾಡಿಕೊಳ್ಬಾರ್ದು. ವೃಷಭ ರಾಶಿಯನ್ನು ನಾನು ಮತ್ತೊಮ್ಮೆ ಹೇಳ್ತೇನೆ, ಗರ್ವವನ್ನು ಪಡಬೇಡಿ, ಅಹಂಕಾರವನ್ನು ಪಡಬೇಡಿ, ನಾನತ್ವವನ್ನು ಬೆಳೆಸ್ಕೊಳ್ಬೇಡಿ. ತುಂಬಿದ ಕೂಡ ತುಳುಕಿದ ರೀತಿಯಲ್ಲಿರಬೇಕು ನೀವು. ಹಂಗಿದ್ದಾಗ ನಿಮಗೆ ಉತ್ತಮವಾದಂಥ ಮನ್ನಣೆ, ಉತ್ತಮವಾದಂಥ ಗೌರವ, ಉತ್ತಮವಾದಂಥ ಸಂಪಾದನೆ, ಎಲ್ಲವೂ ಸಮಾಜದಲ್ಲಿ ಉತ್ತಮವಾದಂತಹ ನಡವಳಿಕೆಯನ್ನು ನೀವು ಇಟ್ಕೊಳ್ಳಿ. ಈ ವರ್ಷ ಮಿಥುನ ರಾಶಿಯವರಿಗೆ ಮಧ್ಯಮವಾಗಿ ನಡ್ಕೊಂಡು ಹೋಗುತ್ತೆ. ಉತ್ತಮವಾದಂತಹ ಲಾಭವೂ ಇಲ್ಲ ಅಥವಾ ತುಂಬ ನಷ್ಟವೂ ಅಲ್ಲ. ಅಂತಹ ವಾತಾವರಣಗಳಿಂದ ಕೂಡಿರುವಂತಹ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಗುರು ಬಂದು ಕೂತ್ಕೊಳ್ತಾರೆ. ಅದನ್ನು ಬುಧನ ಮನೆಯಲ್ಲಿ ತಂದೆ ಮಗನ ಮಿಲನವಾಗುತ್ತೆ. ಅಲ್ಲಿ ಬಂದಾಗ ತಂದೆಯಿಂದ ಪ್ರೀತಿ ವಾತ್ಸಲ್ಯದಿಂದ ಕೂಡಿರುವಂಥದ್ದು, ತಂದೆಗೆ ಅನುಕೂಲವಾಗುವಂಥದ್ದು, ಉತ್ತಮವಾದಂತಹ ವ್ಯವಹಾರಗಳು ನಡ್ಕೊಂಡು ಹೋಗುವಂಥದ್ದು, ಇದೆಲ್ಲವೂ ಸಹ ಆಗಿದ್ದಾಗ ದಶಮ ಸ್ಥಾನದಲ್ಲಿ ಶನಿ ಬಂದು ಕೂತ್ಕೋತಾರೆ. ದಶಮ ಸ್ಥಾನದಲ್ಲಿ ಶನಿ ಕುಂತ್ಕೊಂಡಾಗ ಒಂದು ರೀತಿಯಾದಂಥ ತಟಸ್ಥ ಸ್ವಭಾವದಲ್ಲೂ ಶನಿ ಇರ್ತಾರೆ. ಮತ್ತು 9ನೇ ಸ್ಥಾನದಲ್ಲಿ ರಾಹು ಕೂತ್ಕೊಳ್ತಾರೆ. 9ನೇ ಮನೆಯಲ್ಲಿ ರಾಹು ಕೂತ್ಕೊಳ್ಳೋದ್ರಿಂದ ನಿಮಗೆ ಸ್ವಲ್ಪ ರಾಹುವಿನ ಸಣ್ಣ ಪುಟ್ಟ ವ್ಯತ್ಯಾಸಗಳಂತೂ ಆಗುತ್ತೆ. ಶತ್ರು ಬಾಧೆಗಳು, ನಿಮ್ಮ ಹೇಳಿಕೆಯನ್ನು ಕಂಡು ಸಹಿಸ್ಕೊಳ್ಳೋದಾಗದಂಥ ವ್ಯಕ್ತಿಗಳು, ನಿಮ್ಮನ್ನು ಅವಹೇಳನವಾಗಿ ಮಾತನಾಡುವಂಥ ವ್ಯಕ್ತಿಗಳು, ನಿಮ್ಮ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡುವಂಥ ವ್ಯಕ್ತಿಗಳಂತೂ ಇದ್ದೇ ಇರ್ತಾರೆ. ನಾನು ಹೇಳುವಂಥದ್ದು ವ್ಯವಹಾರ ಚೆನ್ನಾಗಿರುತ್ತೆ ಮತ್ತು ವ್ಯವಸಾಯ ಚೆನ್ನಾಗಿರುತ್ತೆ, ಶುಭ ಕಾರ್ಯಗಳಿಗೆ ಅನುಕೂಲವಾಗುತ್ತೆ. ಒಂದು ರೀತಿಯಾದಂತಹ ಮಧ್ಯಮವಾಗಿ ನಡ್ಕೊಂಡು ಹೋಗುವಂಥ ವರ್ಷವಾಗಿ ಮಿಥುನ ರಾಶಿಯವರಿಗೆ ಕೂಡಿರುತ್ತೆ. ದೊಡ್ಡ ಮಟ್ಟದ ಲಾಭದ ನಿರೀಕ್ಷೆ ಬೇಡ, ತುಂಬ ನಷ್ಟ ಆಗುತ್ತೆ ಅಂತ ಭಯವೂ ಬೇಡ. ಒಂದು ರೀತಿಯಾದಂತಹ ಮಧ್ಯಮವಾಗಿ ನಡ್ಕೊಂಡು ಹೋಗುವಂಥದ್ದು. ನಿಮ್ಮ ಏನು ಯೋಜನೆಗಳನ್ನು ಹಾಕಿಳ್ತೀರಿ, ಏನೋ ಒಂದು ಈ ರೀತಿಯಾಗಿ ಆಗಬೇಕು ಅನ್ನುವಂತಹ ಒಂದು ರೀತಿಯಾದಂತಹ ಆಲೋಚನೆಗಳನ್ನು ಮಾಡಿರ್ತೀರಿ, ಅದನ್ನು ತಿಳ್ಕೊಳ್ಳಿ. ಜೊತೆಯಲ್ಲಿ ನಾನು ಒಂದು ಕಿವಿ ಮಾತನ್ನು ಮಿಥುನ ರಾಶಿಯವರಿಗೆ ಹೇಳಬೇಕು ಅಂತ ಅಂದರೆ, ಶತ್ರುಗಳನ್ನು ಎದುರು ಬದುರು ಇಟ್ಕೊಳ್ಬೇಡಿ, ಶತ್ರುಗಳ ಜೊತೆ ವಾಗ್ವಾದಕ್ಕೆ ಇಳಿಬೇಡಿ. ಶತ್ರುಗಳನ್ನು ಕಂಡಾಗ ಅವ್ರ ಜೊತೆ ಜಸ್ಟ್ ಕೇವಲ ಒಂದು ಸ್ಮೈಲ್ ಕೊಟ್ಟು ಹೊರಗಡೆ ಬನ್ನಿ. ಅವನ ಮೇಲೆ ದ್ವೇಷ ಕಾರುವಂಥದ್ದು, ಅವನ ಬಗ್ಗೆ ಬೇರೆಯವರ ಜೊತೆ, ಮೂರನೇ ವ್ಯಕ್ತಿಯ ಜೊತೆ ಅವನ ವಿಚಾರಗಳನ್ನು ಹೇಳುವಂಥದ್ದು, ಇದನ್ನೆಲ್ಲವೂ ಮಾಡೋಕ್ಕೆ ಹೋದಾಗ ಈ ಮೂರನೇ ವ್ಯಕ್ತಿ ನಿಮ್ಮ ಹತ್ರ ತಿಳ್ಕೊಂಡು ಅವನ ಹತ್ರ ಒಂದು ಚಾಡಿ ಹೇಳಿ ಅವ್ರು ನಮಗೆ ಗಲಾಟೆಗೆ ಬಂದು ಅವರಿಂದ ಸಣ್ಣ ಪುಟ್ಟ ಅವಘಡಗಳು, ಅವಮಾನಗಳು ಆಗುವಂಥ ಸನ್ನಿವೇಶಗಳು ಆಗಬಹುದು. ಜಾಗೃತೆಯನ್ನು ವಹಿಸಿ ಮಿಥುನ ರಾಶಿಯವರು. ಮಿಥುನ ರಾಶಿಯವರಿಗೆ ಗುರುವಿನ ಅನುಕೂಲ, ಬುಧನ ಅನುಕೂಲ, ಹಣಕಾಸಿನ ಅನುಕೂಲ ಇದೆಲ್ಲವೂ ಸಹ ಇರುತ್ತೆ. ಜೊತೆಯಲ್ಲಿ ಶತ್ರುಬಾಧೆಯೂ ಇರುತ್ತೆ. ಮಧ್ಯಮವಾಗಿ 2025 ನಡ್ಕೊಂಡು ಹೋಗುತ್ತೆ. ಮಿಥುನ ರಾಶಿಯವರಿಗೆ ನಾನು ಹೇಳುವಂಥದ್ದು, ಭಯ ಬೇಡ, ಶತ್ರು ಜೊತೆಯಲ್ಲಿ ವಾಗ್ವಾದಗಳು ಬೇಡ. ಇದನ್ನು ಇಟ್ಕೊಂಡ್ರೆ ಅನುಕೂಲವಾಗುತ್ತೆ. ರಾಯರನ್ನ ಗಟ್ಟಿಯಾಗಿ ಇಟ್ಕೊಳ್ಳಿ. ರಾಯರು ಬಂದು ಜನ್ಮದಲ್ಲಿ ಕೂತಿದ್ದಾರೆ. ರಾಯರು ಯಾವಾಗ ಗುರುಗಳು ಜನ್ಮದಲ್ಲಿ ಕೂತ್ಕೊಂಡ್ರು ಸ್ವಲ್ಪ ಗುರುವಿನ ಬಲ ಇರುತ್ತೆ, ಏನು ತೊಂದರೆ ಇಲ್ಲ. ಮಗನ ಮನೆಗೆ ತಂದೆ ಬಂದಾಗ ಅಂಥ ಸಮಸ್ಯೆಗಳು ಏನೂ ಬರೋದಿಲ್ಲ. ಆದರೆ ರಾಯರ ಪ್ರಾರ್ಥನೆ ಸದಾಕಾಲ ನಿಮ್ಮ ಜೊತೆಯಲ್ಲಿರಲಿ. ರಾಯರು ನಿಮ್ಮ ಕಷ್ಟಗಳಿಗೆ ನಿಮಗೆ ಸ್ಪಂದಿಸ್ತಾರೆ. 2025ನೇ ವಿಶ್ವವಸು ಸಂವತ್ಸರದ
ಕರ್ಕಾಟಕ ರಾಶಿಯ ಫಲವನ್ನು ನಾವು ತೆಗೆದುಕೊಂಡಾಗ, ಕರ್ಕಾಟಕ ರಾಶಿ ಒಂದು ರೀತಿಯಲ್ಲಿ 2024ನೇ ಇಸ್ವಿಯ ಎಂಡಿದೆಯಲ್ಲ, ಅಂದರೆ ಜುಲೈಯಿಂದ ಒಂದು ರೀತಿಯಾದಂಥ ಫಲದಾಯಕ ಶುಭದಾಯಕವಾಗಿದ್ದಂತಹ ವರ್ಷ 2025 ಆರಂಭ ಸ್ವಲ್ಪ ಆಘಾತಗಳನ್ನು ತಂದುಕೊಡುವಂತಹ ವಾತಾವರಣಗಳನ್ನು ಇಟ್ಟಿದೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಯಾಕೆ ಅಂದರೆ ಜನ್ಮದಲ್ಲಿರುವಂತಹ ಕುಜಗ್ರಹ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು, ಅತಿಯಾದಂಥ ಸಂಕಷ್ಟವನ್ನು, ಟೆನ್ಷನನ್ನು ತಂದುಕೊಡ್ತಾನೆ. ಇದ್ದಂತಹ ಗುರುಬಲ ಮುಕ್ತಾಯವಾಗಿ ಗುರುವಿನ ದೋಷದಿಂದ ಕೂಡಿರ್ತೀರಿ ಕರ್ಕಾಟಕ ರಾಶಿಯವರು. ಅದ್ರ ಜೊತೆಯಲ್ಲೂ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಜೊತೆಯಲ್ಲಿ ನಿಮಗೆ 2ನೇ ಮನೆಯಲ್ಲಿ ಕೇತು ಇರ್ತಾರೆ, ಮತ್ತು 8ನೇ ಮನೆಯಲ್ಲಿ ರಾಹು ಸೇರಿಕೊಳ್ತಾರೆ. 9ನೇ ಮನೆಯ ಗುರು ಶನಿಯೇ ನಿಮಗೆ ಲಾಭದಾಯಕ, ಶನಿಯ ಅನುಕೂಲವಾಗಿರುತ್ತೆ. ಶನಿಯ ಅನುಕೂಲದಿಂದ ಕೆಲವು ಕಷ್ಟಗಳು ನಷ್ಟಗಳು ಬಂದರೂ ಸಹ ಸ್ವಲ್ಪ ಶನಿಯ ಅನುಗ್ರಹದಿಂದ ನಿಮಗೆ ಏನೇ ಬಂದರೂ ಸಾಧನೆ ಮಾಡುವಂಥದ್ದು, ಏನೇ ಬಂದರೂ ಎದುರಿಸುವಂಥದ್ದು, ಯಾವುದೇ ಕಷ್ಟಗಳಿಗೂ ಸಹ ನಾವು ಎದೆಗುಂದದೆ ಅದನ್ನು ಎದುರಿಸುವಂತಹ ಒಂದು ಧೈರ್ಯ, ಒಂದು ರೀತಿಯಾದಂಥ ಸ್ಥೈರ್ಯ ಇದೆಲ್ಲವನ್ನು ತಂದುಕೊಡುತ್ತೆ. ಯಾರು ಅಂತ ಅಂದರೆ ಅವರು ಶನಿಗ್ರಹ. ಶನಿಯು ಬಹಳ ಪ್ರಶಸ್ತಮಯವಾಗಿ ಇರ್ತಾರೆ ಕರ್ಕಾಟಕ ರಾಶಿಯವರಿಗೆ. ಕರ್ಕಾಟಕ ರಾಶಿಯವರಿಗೆ ಗುರುಬಲ ಇಲ್ಲ. ಮದುವೆ ಮುಂಜಿಗಳಿಗೆ ಹೋದರೆ ಸ್ವಲ್ಪ ಲೇಟ್ ಆಗುತ್ತೆ. ಶುಭ ಕಾರ್ಯಗಳನ್ನು ಮಾಡೋಣ ಅಂತ ಒಂದು ಸಲ ಸ್ವಲ್ಪ ಲೇಟ್ ಆಗುತ್ತೆ. ಅದರಿಂದ ಯಾವಾಗ ನಿಮಗೆ ಗುರುವೇ ಸ್ವಲ್ಪ ಬಲದಲ್ಲಿ ಸ್ವಲ್ಪ ಕಡಿಮೆ ಆಗ್ತಾರೆ, ನಾನು ನಿಮ್ಗೆ ಹೇಳುವಂಥದ್ದು ಗುರು ರಾಯರ ಪ್ರಾರ್ಥನೆ ಮಾಡ್ಕೊಳ್ಳಿ. ಜನ್ಮದಲ್ಲಿ ಕುಜ ಇದ್ದಾರೆ, ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು, ಅಜೀರ್ಣತೆ ಮತ್ತು ಅಲರ್ಜಿ, ಜೊತೆಯಲ್ಲಿ ಸ್ವಲ್ಪ ಜೀರ್ಣಾಂಶ ಕಡಿಮೆ ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಹೇಳ್ತೀವಲ್ಲ, ಅದೆಲ್ಲವೂ ಸಹ ಇರುತ್ತೆ. ಹೀಗೆ ಕರ್ಕಾಟಕ ರಾಶಿಯವರು ಸುಬ್ರಹ್ಮಣ್ಯ ಸ್ವಾಮಿ ಇವರನ್ನು ಮಾತ್ರ ಬಿಡಬೇಡಿ ನೀವು. ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮತ್ತು ಸಾಧ್ಯವಾದಾಗ ರಾಯರ ಮಠಕ್ಕೆ ಇದನ್ನು ಹೋಗಿ ಬನ್ನಿ. ನಿಮಗೆ 2025 ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ನಿಮ್ಮ ಕಷ್ಟಗಳಿಗೆ ಸದಾಕಾಲ ನಾವಿರ್ತೀವಿ. 2025ನೇ ಇಸ್ವಿ ಸಿಂಹರಾಶಿಯವರಿಗೆ ಲಾಭದಾಯಕವಂತೂ ಇದೆ, ಜೊತೆಯಲ್ಲಿ ತಲೆನೋವು ತಂದುಕೊಡುವಂತಹ ವಾತಾವರಣವನ್ನು ಇಟ್ಕೊಳ್ಳುತ್ತೆ. ನಾನು ಆರಂಭದಲ್ಲಿ ಹೇಳಿದ್ದೆ, ಮತ್ತೆ ಈ ವರ್ಷದಲ್ಲಿ ಉತ್ತಮವಾದಂತಹ ವರ್ಷದಲ್ಲಿರುವಂತಹ ರಾಶಿಗಳಲ್ಲಿ 5 ರಾಶಿಗಳಲ್ಲಿ 2ನೇ ಸ್ಥಾನವನ್ನು ಪಡೆಯುತ್ತೆ ಸಿಂಹರಾಶಿ. ಯಾಕೆ ಅಂದರೆ ಎಲ್ಲ ಯೋಗಗಳು ಅದಕ್ಕೆ ತುಂಬ ಅನುಕೂಲಕರ. ಶುಕ್ರ, ಚಂದ್ರ ಅಂಡ್ ಗುರು ಪ್ರತಿಯೊಂದು ಗ್ರಹಗಳು ಅನುಕೂಲವಾಗಿದ್ದಾಗ ಇಲ್ಲಿ ಬರುವಂಥದ್ದು ಸಿಂಹರಾಶಿಯವರಿಗೆ ಶನಿಯ ದೋಷ, ಜನ್ಮದಲ್ಲಿರುವಂತಹ ಕೇತುವಿನ ದೋಷ, ಇದರಿಂದ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಬಿಟ್ಟರೆ ಮಿಕ್ಕಿದ ಬಿಸ್ನೆಸ್ಸಲ್ಲಿ ಚೆನ್ನಾಗಿದೆ, ವ್ಯವಹಾರದಲ್ಲಿ ಚೆನ್ನಾಗಿದೆ, ಕುಟುಂಬ ಚೆನ್ನಾಗಿದೆ, ಲಾಭದಾಯಕವಾಗಿರುತ್ತೆ. ಏನನ್ನು ಮಾಡೋಕ್ಕೋದ್ರೂ ಕೋರ್ಟು ಕಚೇರಿಗಳಿಗೆ ಉತ್ತಮವಾದಂಥ ವರ್ಷವಾಗುತ್ತೆ, ಉತ್ತಮವಾದಂಥ ಲಾಭ ಸಿಗುತ್ತೆ. ನಿಮಗೆ ಶತ್ರುಗಳು ಮಿತ್ರರಾಗುವಂತಹ ವಾತಾವರಣ, ಎಷ್ಟೋ ವರ್ಷಗಳ ಹಿಂದಿನ ಗಲಾಟೆಗಳು ಗೊಂದಲಗಳಿಗೆ ಈ ವರ್ಷವೇ ಮುಕ್ತಿ ಸಿಗುವಂತಹ ವಾತಾವರಣ, ಜೊತೆಯಲ್ಲಿ ಮನೆಯಲ್ಲಿ ಶುಭ ಕಾರ್ಯಗಳ ಹೇರಳವಾದಂಥ ಅನುಕೂಲತೆಗಳು ಇದೆಲ್ಲವೂ ಸಿಗುವಂತಹ ವಾತಾವರಣ ನಿಮಗೆ 2025ನೇ ಇಸ್ವಿ ಸಿಗುತ್ತೆ. ಜೊತೆಯಲ್ಲಿ ಜನ್ಮದಲ್ಲಿರುವಂತಹ ಕೇತುಗ್ರಹ ಸ್ವಲ್ಪ ಆರೋಗ್ಯವನ್ನೇ ವ್ಯತ್ಯಾಸವನ್ನು ಮಾಡ್ತಾರೆ, ಟೆನ್ಷನ್ ತಂದುಕೊಡ್ತಿರ್ತಾರೆ, ಗೊಂದಲವನ್ನು ತಂದುಕೊಡ್ತಾರೆ. ಮತ್ತು ಏನೇ ಕೆಲಸ ಮಾಡೋಕ್ಕೋದ್ರೂ ಒಂದು ರೀತಿಯಾದಂತಹ ಕೆಲಸವನ್ನು ಹಾಳು ಮಾಡುವಂತಹ ವ್ಯಕ್ತಿಗಳು, ಕುಹಕ ಬುದ್ಧಿ ಇರುವಂಥ ವ್ಯಕ್ತಿಗಳು ಸ್ವಲ್ಪ ಜೊತೆಲಿರ್ತಾರೆ. ಅದ್ರ ಬಗ್ಗೆ ಜಾಗ್ರತೆಯನ್ನು ವಹಿಸಿ. ಇಲ್ಲವಾದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಸಹ ಮೂಗು ತೂರಿಸುವಂಥವ್ರನ್ನ ಫಸ್ಟು ಪಕ್ಕದಲ್ಲಿ ದೂರದಲ್ಲಿಟ್ಬಿಡಿ. ನಿಮ್ಮ ನೀವೇ ವ್ಯವಹಾರಗಳನ್ನು ಮಾಡಬೇಕು. ನಿಮ್ಮ ವ್ಯವಹಾರವನ್ನು 3ನೇ ವ್ಯಕ್ತಿಯಿಂದ ನೀವು ವ್ಯವಹಾರವನ್ನು ಮಾಡೋಕ್ಕೆ ಹೋದಾಗ ನಿಮ್ಮ ವ್ಯವಹಾರವೆಲ್ಲವೂ ಸಹ ಅಲ್ಲಿ ಹಾಳಾಗುವಂಥ ಸನ್ನಿವೇಶಗಳು ಬರುತ್ತೆ. ಅದು ಹಿತಶತ್ರುಗಳಿಂದ ಕೂಡಿರುತ್ತೆ. ನಿಮ್ಮ ಬೆಳವಣಿಗೆ, ನಿಮ್ಮ ಸಂಪಾದನೆ, ನಿಮ್ಮ ಏಳಿಗೆ ಇದೆಲ್ಲವೂ ಅವನಿಗೆ ಕಣ್ಣಿಗೆ ಚುಚ್ಚುತ್ತಾ ಇರ್ತದೆ. ಆದರೆ ನಿಮ್ಮ ಜೊತೆಯಲ್ಲೇ ಇರ್ತಾನೆ. ಅವಕಾಶವನ್ನು ಸಿಕ್ಕಿದಾಗ ಅವಕಾಶವನ್ನು ಕೆಟ್ಟದಾಗಿ ಬಳಸ್ಕೊಂಡು ನಿಮಗೇನೇನು ಕಷ್ಟಗಳನ್ನು, ನಷ್ಟಗಳನ್ನು, ಅವಮಾನಗಳನ್ನು ಮಾಡಬೇಕು ಅದೆಲ್ಲವೂ ಮಾಡ್ತಿರ್ತಾನೆ. ನಿಮಗೆ ಗೊತ್ತಾಗೋದು ಯಾವಾಗ ಅಂದರೆ ಎಂಡಲ್ಲಿ. ಅಲ್ಲಿವರೆಗೂ ನಿಮಗೆ ಅದು ಗೋಚಾರಕ್ಕೆ ಬರೋದೇ ಇಲ್ಲ.
ಅನಂತರದಲ್ಲಿ ಕಾಲ ಮೀರೋಗಿರುತ್ತೆ, ಏನು ಮಾಡೋಕ್ಕಾಗ್ದಲ್ಲಂಥ ಸ್ಥಿತಿಗೆ ಬಂದುಬಿಡ್ತೀರಿ. ಆದ್ದರಿಂದ ಎಚ್ಚರಿಕೆ ವಹಿಸಿ. ಅದನ್ನು ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಸಹ ಹಣಕಾಸಿನ ಅನುಕೂಲ, ವ್ಯವಹಾರದಲ್ಲಿ ಪ್ರಗತಿ, ಕುಟುಂಬ ಸೌಖ್ಯ, ಜೊತೆಯಲ್ಲಿ ಸರ್ಕಾರಿ ಕೆಲಸಗಳಲ್ಲಿ ಮನ್ನಣೆ, ಕೋರ್ಟು ಕಚೇರಿಗಳಿದ್ದರೆ ಜಯದ ವಾತಾವರಣ. ಅದು ಸಿಂಹರಾಶಿ ನಿಮ್ಮದಾಗಿರುತ್ತೆ. 2025ನೇ ಇಸವಿಯ ವಿಶ್ವವಸು ಸಂವತ್ಸರ ನಿಮಗೆ ವಿಶ್ವವಸುವನ್ನೇ ತಂದುಕೊಡುತ್ತೆ, ವಿಶ್ವ ಗುರುವನ್ನಾಗಿ ಮಾಡುತ್ತೆ, ಸಂತಸ ಸಂಭ್ರಮವನ್ನು ತಂದುಕೊಡುತ್ತೆ. ಕೆಲವು ಎಲ್ಲಿ ನೆಗೆಟಿವ್ಸ್ ಪ್ರಾಬ್ಲಮ್ ಇದೆ ಅದ್ರ ಬಗ್ಗೆ ಗಮನವನ್ನು ಹರಿಸಿ, ಅದರ ಬಗ್ಗೆ ಜಾಗ್ರತೆಯನ್ನು ವಹಿಸಿ. ಮಿಕ್ಕಿದ್ದೆಲ್ಲದಕ್ಕೂ ಸಹ ಯಾವ ತೊಂದರೆ ತಾಪತ್ರಗಳು ಇಲ್ಲದ ಹಾಗೆ ನಡ್ಕೊಂಡು ಹೋಗುವಂತಹ ವಾತಾವರಣ ಅಂತೂ ಸಿಂಹರಾಶಿಗೆ ಖಂಡಿತವಾಗಿ 2025 ಭಾಳ ಅನುಕೂಲವನ್ನು ಮಾಡಿಕೊಡುತ್ತೆ. 2025ನೇ ಇಸವಿಯ ಕನ್ಯಾ ರಾಶಿಯ ಫಲಾಫಲಗಳೇನು ಅಂತ ನೋಡಿದಾಗ, ಕನ್ಯಾ ರಾಶಿಗೆ ಗುರುವು ದಶಮ ಸ್ಥಾನಕ್ಕೆ ಬರ್ತಾರೆ, ಶನಿಯು ಸಪ್ತಮ ಸ್ಥಾನಕ್ಕೆ ಬರ್ತಾರೆ, ಕುಜನು 11ನೇ ಮನೆಗೆ ಬರ್ತಾರೆ, 12ನೇ ಮನೆಯಲ್ಲಿ ಕೇತುಗ್ರಹನೂ ಇರ್ತಾರೆ. ಇದೆಲ್ಲದರ ಪ್ರಭಾವದಲ್ಲಿ ಕನ್ಯಾ ರಾಶಿಗೆ ಉತ್ತಮವಾದಂಥ ಆರೋಗ್ಯ ವೃದ್ಧಿ ಆಗುತ್ತೆ. ಜನ್ಮದಲ್ಲಿದ್ದಂತಹ ಕೇತುಗ್ರಹ ಬಿಡುಗಡೆ ಆಗ್ತಾ ಇದ್ದಾರೆ. ನೀವು ನೋಡ್ಬೋದು 2.5 ವರ್ಷಗಳಿಂದಲೂ ಸಹ ಕನ್ಯಾ ರಾಶಿಗೆ ದೇಹದಲ್ಲಿ ಆಯಾಸ, ಸುಸ್ತು, ಸಂಕಟದ ವಾತಾವರಣ, ಶುಭ ಕಾರ್ಯಗಳಲ್ಲಿ ಅಡೆತಡೆ, ಸರ್ಪದೋಷಗಳಿಂದ ಕೂಡಿದಂತಹ ಕನ್ಯಾ ರಾಶಿ ಬಿಡುಗಡೆ ಆಗಿದೆ. ಬಿಡುಗಡೆಯಾಗಿ ಯಾವ ರೀತಿಯಲ್ಲಿ ಬಂದಿದೆ ಅಂದರೆ, ಆರೋಗ್ಯದಲ್ಲಿ ಉತ್ತಮವಾದಂಥ ಚೇತರಿಕೆ ಆಗ್ತಾ ಇದೆ, ಉತ್ತಮವಾದಂತಹ ಆರೋಗ್ಯವನ್ನು ಪಡ್ಕೊಳ್ತಾ ಇದ್ದೀವಿ. ಕುಜನೂ ಭಾಳ ಪ್ರಶಸ್ತಮಾನವಾಗಿದ್ದಾನೆ, ಕೇತುಗ್ರಹವು ಪ್ರಶಸ್ತಮಾನವಾಗಿರೋದ್ರಿಂದ ನಮಗೆ ಈ ಕನ್ಯಾ ರಾಶಿಯವರಿಗೆ ಉತ್ತಮವಾದಂತಹ ಆರೋಗ್ಯ ಫಲಗಳನ್ನು ನಾವು ನಿರೀಕ್ಷೆಯನ್ನು ಮಾಡಬಹುದು. ಆದರೆ ಶನಿಯ ದೃಷ್ಟಿ ಎಲ್ಲಿದೆ? ನೇರವಾಗಿ ಕನ್ಯಾ ರಾಶಿಯ ಮೇಲೆ ಇದೆ. ಆದ್ದರಿಂದ ಅಂದರೆ ಒಂದು ಸಣ್ಣ ಪುಟ್ಟ ದೃಷ್ಟಿಯಂತೂ ಕನ್ಯಾ ರಾಶಿಗೆ ಇದ್ದೇ ಇರುತ್ತೆ. ಅಂದರೆ ಬೇಗ ದೃಷ್ಟಿದೋಷಗಳಾಗುತ್ತೆ. ಇನ್ನೊಬ್ಬರು ನಮ್ಮ ಬಗ್ಗೆ ಗಮನವನ್ನು ಹರಿಸ್ತಾ ಇರ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಅದು ಬಿಟ್ಟರೆ ಶುಭ ಕಾರ್ಯಗಳಲ್ಲಿ ಅನುಕೂಲ, ಗುರುವೂ ಸಹ ಉತ್ತಮವಾದಂಥ ಫಲವನ್ನೇ ಕೊಡ್ತಾರೆ. ದಶಮ ಸ್ಥಾನದಲ್ಲಿದ್ದರೂ ಸಹ ಗುರುವಿನ ಫಲ ತುಂಬ ಚೆನ್ನಾಗಿ ಇರುತ್ತೆ. ಮತ್ತು ನಿಮಗೆ 9ನೇ ಮನೆಯಲ್ಲಿ ರವಿ ಬುಧ ಆದಿತ್ಯ ಯೋಗದಿಂದ ಕೂಡಿರುವಂಥದ್ದು. ಭೂಮಿ ಪ್ರಾಪ್ತಿ, ಭೂಮಿಯನ್ನು ಖರೀದಿ ಮಾಡ್ಬೋದು, ಹೊಸ ಹೊಸ ಮನೆಗಳನ್ನು ಕಟ್ಟಲಿಕ್ಕೆ ಆರಂಭವನ್ನು ಮಾಡ್ಬೋದು, ಜಮೀನುಗಳನ್ನು ತೆಗೆದುಕೊಳ್ಬೋದು, ಹೊಸ ಬಿಸ್ನೆಸ್ಸನ್ನು ಆರಂಭ ಮಾಡಲಿಕ್ಕೂ ಅನುಕೂಲಕರವಾದಂಥ ದಿನಗಳು ಕನ್ಯಾ ರಾಶಿಗೆ ಖಂಡಿತವಾಗಿ 2025 ಇರುತ್ತೆ. 2024ಕ್ಕಿಂತಲೂ ಸಹ 2025 ಕನ್ಯಾ ರಾಶಿಗೆ ಉತ್ತಮವಾದಂಥ ಫಲಗಳನ್ನು ಖಂಡಿತವಾಗಿ ನಾವು ನಿರೀಕ್ಷೆಯನ್ನು ಮಾಡಬಹುದು. ರಾಶಿ ಅಧಿಪತಿ ಬಂದು ಬುಧಗ್ರಹನೂ ಸಹಿತ ರವಿಯ ಜೊತೆ ಸೇರಿಕೊಂಡಾಗ ರವಿ ಆದಿತ್ಯ ಯೋಗದಲ್ಲಿರ್ತಾನೆ. ನಂತರ ರವಿ ಚೇಂಜ್ ಆಗ್ತಲೇ ಇರ್ತಾರೆ, ರವಿಯನ್ನು ಅಲ್ಲೇ ಇರೋದಿಲ್ಲ. ರವಿ ಪ್ರತಿ ತಿಂಗಳು ಚೇಂಜ್ ಆಗ್ತಾ ಇರ್ತಾರೆ. ಆದರೆ ಬುಧಗ್ರಹ ಬಂದು ಅವನು ಸಹ ಕೆಲವು ದಿನಗಳ ಕಾಲ ಬಿದ್ದು ಹೋಗ್ತಿರ್ತಾರೆ. ಆದರೆ ಒಂದು ಬಾರಿ ಬಂದರೆ ಸಾಕು, ಅವರ ಅನುಗ್ರಹ ಖಂಡಿತವಾಗಿ ಗ್ರಹದ ಮೇಲೆ, ನಮ್ಮ ರಾಶಿಯ ಮೇಲೆ ಉತ್ತಮವಾದಂಥ ಪ್ರಭಾವ ಅನ್ನೋದು ನಮಗೆ ಬೀರುತ್ತೆ. ಆದ್ದರಿಂದ ಎಲ್ಲ ಗ್ರಹಗಳು ಅನುಕೂಲಕರವಾಗಿದೆ ಎಲ್ಲದೂ ಅಂತ ಅಂದುಕೊಳ್ಳೋದಕ್ಕಿಂತಲೂ ಸಹ ಶನಿಯ ದೃಷ್ಟಿಯಂತೂ ಇದೆಯಲ್ಲ, ಜೊತೆಯಲ್ಲಿ ಶುಕ್ರನು ಜೊತೆಲಿರ್ತಾರೆ. ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿ. ಅದನ್ನು ಬಿಟ್ಟರೆ 2024ರಿಂದಲೂ ಸಹ 2025 ಕನ್ಯಾ ರಾಶಿಗೆ ಉತ್ತಮವಾದಂಥ ಫಲಗಳನ್ನು ನಾವು ನಿರೀಕ್ಷೆಯನ್ನು ಖಂಡಿತವಾಗಿ ಮಾಡಬಹುದು ಅಂತ ನೋಡಿ. 2025ನೇ ಇಸ್ವಿಯಲ್ಲಿ ತುಲಾರಾಶಿ ರಾಶಿಗಳಲ್ಲಿ ಉತ್ತಮವಾದಂಥ ಫಲ ಕೊಡುವುದರಲ್ಲಿ 3ನೇ ಸ್ಥಾನವನ್ನು ಪಡೆದಿದೆ. ಈ ರಾಶಿಯಲ್ಲಿ ಶನಿಯ ಬಿಡುಗಡೆ, ಶನಿಯು 6ನೇ ಮನೆಯಲ್ಲಿದ್ದು 9ನೇ ಮನೆಯ ಗುರು ಬಂದಾಗ ಗುರುಬಲವೂ ಇದೆ, ಶನಿ ಅನುಗ್ರಹವೂ ಇದೆ. ಕುಜನೂ ದಶಮ ಸ್ಥಾನಕ್ಕೆ ಬಂದು ಕುಜನೂ ಅನುಕೂಲಕರವಾಗಿದ್ದಾನೆ. ಹೇಳಬೇಕು ಅಂತಂದರೆ ತುಲಾರಾಶಿಗೆ ಈ ವರ್ಷ ಉತ್ತಮವಾದಂಥ ಫಲಗಳನ್ನು ನಾವೆಲ್ಲರೂ ಸಹ ನಿರೀಕ್ಷೆಯನ್ನು ಮಾಡಬಹುದು. ತುಲಾರಾಶಿ ಕೋರ್ಟು ಕಚೇರಿಗಳಲ್ಲಿ ಉತ್ತಮವಾದಂತಹ ಜಯದ ವಾತಾವರಣವನ್ನು ನಮಗೆ
ನಿರ್ಮಾಣವನ್ನು ಮಾಡಿಕೊಡುತ್ತೆ. ನಾವು ಅಂದುಕೊಂಡಂಥ ಕೆಲಸಗಳು 2024ರಲ್ಲಿ ಏನು ಆಗಿಲ್ಲ, ಅದೆಲ್ಲವೂ ಸಹ ನಾವು ಈ ವರ್ಷದಲ್ಲಿ ಅದೆಲ್ಲವನ್ನು ಸಹ ನಾವು ಮಾಡ್ಬೋದು. ಭೂಮಿ ಖರೀದಿಯನ್ನು ಮಾಡ್ಬೋದು, ಮನೆ ಕಟ್ಟಲಿಕ್ಕೆ ಆರಂಭವನ್ನೂ ಮಾಡ್ಬೋದು, ಹೊಸ ಕೆಲಸವನ್ನು ಆರಂಭವನ್ನು ಮಾಡ್ಬೋದು. ಈ ರಾಶಿಯವರಿಗೆ ಹೊರದೇಶಗಳಿಗೆ ಹೋಗುವಂತಹ ಅವಕಾಶಗಳು ತುಂಬ ಒದಗಿ ಬರ್ತವೆ. ರೈತಾಪಿ ವರ್ಗದವರಿಗೆ ಉತ್ತಮವಾದಂತಹ ಫಸಲುಗಳು ಈ ರಾಶಿಯವರಿಗೆ ಬೇರೆ ಅನ್ಯರಿಗಿಂತಲೂ ಸಹ ಉತ್ತಮವಾದಂತಹ ಫಲಗಳನ್ನು ನಿರೀಕ್ಷೆ ಮಾಡುವಂತಹ ಯೋಗದಿಂದ ಕೂಡಿರುತ್ತೆ. ಹಣಕಾಸಿನ ಅನುಕೂಲವಂತೂ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡುತ್ತೆ. ಯಾರಾದರೂ ಹೋಟೆಲ್ ಬಿಸ್ನೆಸ್ ಮಾಡ್ತಿದ್ರೆ ಅಂಥವರಿಗೆ ಉತ್ತಮವಾದಂತಹ ಲಾಭದಾಯಕ, ಉತ್ತಮವಾದಂತಹ ತೃಪ್ತಿದಾಯಕವನ್ನು ತಂದುಕೊಡುತ್ತೆ. 2025ನೇ ಇಸ್ವಿ ತುಲಾರಾಶಿಯಂತೂ ನಮ್ಮನ್ನು, ನಮ್ಮ ಚಿಂತನೆಯನ್ನು, ನಮ್ಮ ನಿರೀಕ್ಷೆಯನ್ನು ಮತ್ತು ನಮ್ಮ ಆಸೆ ಆಕಾಂಕ್ಷೆಗಳನ್ನು ಖಂಡಿತವಾಗಿ ಅದು ನೆರವೇರಿಸಲಿಕ್ಕೆ, ನಮ್ಮ ಇಷ್ಟಾರ್ಥಗಳು ಸಿದ್ಧಿ ಮಾಡಲಿಕ್ಕೆ, ನಮಗೆ ಅನುಕೂಲಕರವನ್ನು ಮಾಡಲಿಕ್ಕೆ 2025 ಸ್ವಾಗತವನ್ನು ಮಾಡ್ತಿದೆ. ಅದು ಯಾವ ರಾಶಿ ಅಂತ ಅಂದರೆ ಅದು ತುಲಾರಾಶಿ. ತುಲಾರಾಶಿ ಅಧಿಪತಿಯಾದಂಥವನು ಶುಕ್ರಗ್ರಹ. ಶುಕ್ರಗ್ರಹನು ಉಚ್ಚ ಸ್ಥಾನದಲ್ಲಿದ್ದು, ಗುರುವು ಉಚ್ಚ ಸ್ಥಾನದಲ್ಲಿದ್ದು, ಶನಿಯೂ ಅನುಕೂಲಕರವಾಗಿದ್ದು, ಎಲ್ಲ ಗ್ರಹಗತಿಗಳು, ಇಂಪಾರ್ಟೆಂಟ್ ಗ್ರಹಗಳು ಅನುಕೂಲವಾಗಿರೋದ್ರಿಂದ ನಮಗೆ ಯಾರ ಭಯವೂ ಇಲ್ಲ, ಯಾವ ಆತಂಕವೂ ಪಡಬೇಕಾಗಿರುವಂತಹ ಅವಶ್ಯಕತೆಗಳು ಖಂಡಿತವಾಗಿ ಬರೋದಿಲ್ಲ. ತುಲಾರಾಶಿಗೆ 2025 ಉತ್ತಮವಾದಂಥ ವರ್ಷವಾಗಿ ಖಂಡಿತವಾಗಿ ಇರುತ್ತೆ ಅಂತ ಹೇಳ್ತಾ 2025ನೇ ವರ್ಷದ ರಾಶಿ ಭವಿಷ್ಯವನ್ನು ತೆಗೆದುಕೊಂಡಾಗ ವೃಶ್ಚಿಕ ರಾಶಿಗೆ ಪಂಚಮದಲ್ಲಿ ಶನಿ, ಅಷ್ಟಮದಲ್ಲಿ ಗುರು. ಗುರುಬಲವೂ ಸ್ವಲ್ಪ ಕಡಿಮೆ ಇರುತ್ತೆ. ಜೊತೆಯಲ್ಲಿ ಶನಿಯೂ ಸಹ ಪಂಚಮದಲ್ಲಿರ್ತಾರೆ. ಗುರುಬಲವೂ ಕಡಿಮೆ, ಶನಿಯ ಬಲವೂ ಕಡಿಮೆ. ಆದರೆ ಕುಜನ ಅನುಗ್ರಹ ಚೆನ್ನಾಗಿರುತ್ತೆ. ಯಾಕೆ ಅಂತ ಅಂದರೆ ವೃಶ್ಚಿಕ ರಾಶಿಯ ಅಧಿಪತಿ ಯಾರು ಅಂತ ಅಂದರೆ ಅವನು ಕುಜಗ್ರಹ. ಕುಜಗ್ರಹ ಅನುಕೂಲಕರವಾಗಿರೋದ್ರಿಂದ ನಿಮಗೇನು ಅನುಕೂಲವಾಗುತ್ತೆ ಅಂದರೆ ಆರೋಗ್ಯದಲ್ಲಿ ಅನುಕೂಲ. ಎಂತಹ ಸಮಸ್ಯೆಗಳು ಬಂದರೂ ಸಹ ಬಂಡೆಯಂತೆ ನಿಂತು ಎಲ್ಲನೂ ಎದುರಿಸುವಂತಹ ಉತ್ತಮವಾದಂತಹ ಚಾಕುಚಕ್ಯತೆ ನಮಗಿರುತ್ತೆ. ವೃಶ್ಚಿಕ ರಾಶಿಗೆ ಅಪವಾದಗಳು, ಅಪನಿಂದನೆಗಳು ಇದ್ದಿದ್ದೇ ಇರುತ್ತೆ. ಜೊತೆಯಲ್ಲಿ ನಿಮಗೆ ಏನೇ ವ್ಯವಹಾರಗಳನ್ನು ಮಾಡೋಕ್ಕೋದ್ರೂ ಸಹ ವ್ಯವಹಾರದಲ್ಲಿ ಅಡೆತಡೆಗಳು, ಹಿನ್ನಡೆಯಂತೂ ಆಗ್ತಾ ಇರುತ್ತೆ. ಪ್ರಯತ್ನ ಚೆನ್ನಾಗಿದೆ, ಫಲ ಮಾತ್ರ ಭಾಳ ಅಲ್ಪ ಪ್ರಮಾಣದಲ್ಲಿದೆ. ಸಂಪೂರ್ಣವಾಗಿ ಫಲಗಳು ಸಿಗೋದಿಲ್ಲ ಅಂತಲ್ಲ, ಸಿಗುತ್ತೆ. ನಾವು ಅಂದುಕೊಂಡಂತಹ ರೀತಿಯಲ್ಲಿ ಅದಿರೋದಿಲ್ಲ. ನಾವು ನಿರೀಕ್ಷೆ ಮಾಡಿದಂಥಷ್ಟು ಫಲಗಳದು ಕೊಡ್ತಾ ಇರೋದಿಲ್ಲ. ನಂತರದಲ್ಲಿ ನಾವು ತಿಳ್ಕೊಳ್ಬೇಕಾಗ್ತದೆ, ಶುಕ್ರಗ್ರಹ ಬಲನೂ ಸಹ ನಮಗೆ ಸ್ವಲ್ಪ ವ್ಯತ್ಯಾಸವನ್ನು ಮಾಡೋದ್ರಿಂದ ಹಣಕಾಸಿನ ಕೊರತೆ, ಜೊತೆಯಲ್ಲಿ ಶನಿಗ್ರಹ ಇರೋದರಿಂದ ಸಣ್ಣ ವಿಚಾರಗಳಿಗೆ ಕಲಹಗಳು, ಗಲಾಟೆ, ಗೊಂದಲಗಳು ಇವೆಲ್ಲವೂ ಆಗ್ತಿರುತ್ತೆ. ನಮ್ಮನ್ನು ಅತಿಯಾಗಿ ನಂಬ್ತಿರುವಂತಹ ವ್ಯಕ್ತಿಗಳೂ ಸಹ ನಮ್ಮ ಬಗ್ಗೆ ಅವಹೇಳನವಾಗಿ ಮಾತನಾಡೋಕ್ಕೆ ಆರಂಭವನ್ನು ಮಾಡ್ತಾರೆ. ಮಿತ್ರನೂ ಸಹ ನಮ್ಮ ಬಗ್ಗೆ ಕೆಟ್ಟದಾಗಿ ಕಮೆಂಟ್ಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ಯಾಕೆ ಅಂತ ಅಂದರೆ ಆ ರೀತಿಯಾದಂತಹ ವಾತಾವರಣ ನಮ್ಮನ್ನು ಮಾಡ್ತಾ ಇದೆ. ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳ್ತಾ, ವೃಶ್ಚಿಕ ರಾಶಿ ಅಧಿಪತಿಯಾದಂಥವನು ಕುಜಗ್ರಹ. ಅನುಕೂಲಕರವಾಗಿರುವಂಥದ್ದು ಕುಜಗ್ರಹ, ದೋಷದಲ್ಲಿರುವಂಥದ್ದು ಶನಿ ಗುರುಗ್ರಹ. ಆದ್ದರಿಂದ ಸ್ವಲ್ಪ ಶತ್ರುಬಾಧೆಗಳಿಂದಲೂ ಕೂಡಿರುತ್ತೆ. ಜೊತೆಯಲ್ಲಿ ನಮಗೆ ಮಿತ್ರರು
ಶತ್ರುಗಳಾಗುವಂಥ ಸನ್ನಿವೇಶಗಳು, ಏನನ್ನು ಮಾಡೋಕ್ಕೋದ್ರೂ ಸಹ ಅಡೆತಡೆಗಳು ಇವೆಲ್ಲವೂ ಸಹ ಇರುತ್ತೆ, ಅವಮಾನಗಳಿರುತ್ತೆ, ಅವಹೇಳನವಾಗಿ ಮಾತನಾಡುವಂಥವರೂ ಇರ್ತಾರೆ. ಕುಜನ ಬಲ ನಮಗೆ ಧೈರ್ಯ. ಯಾಕೆ ಅಂತಂದರೆ ಏನೇ ಇದ್ದರೂ ಸಹ ಆರೋಗ್ಯಕರವಾಗಂತೂ ಇರ್ತೀವಿ ನಾವು. ದೇಹದಲ್ಲಿ ಯಾವ ವ್ಯತ್ಯಾಸಗಳಿಲ್ಲದ ಹಾಗೆ, ಕಾಯಿಲೆ ಕಸಾಲಗಳು ನಮ್ಮ ಹತ್ರ ಬರದ ಹಾಗೆ ನಮ್ಮ ದೇಹ ನಮಗೆ ಉತ್ತಮವಾದಂತಹ ಸಪೋರ್ಟರ್ ಮಾಡ್ತಿರ್ತದಲ್ಲ, ಅದು ನಮಗೆ ಲಾಭದಾಯಕವಾಗುತ್ತೆ ಅಂತ ಹೇಳ್ತಾ 2025ನೇ ಇಸ್ವಿಯ ರಾಶಿ ಭವಿಷ್ಯಗಳಲ್ಲಿ ಧನುಸ್ಸು ರಾಶಿಯನ್ನು ನಾವು ಉತ್ತಮವಾದಂಥ ಫಲ ಕೊಡುವ 4ನೆಯ ರಾಶಿ ಅಂತ ನಾವು ಅದನ್ನು ಪರಿಗಣನೆಗೆ ತೆಗೆದುಕೊಳ್ಬೋದು. ರಾಶಿ ಅಧಿಪತಿಯಾದಂಥವನು ಗುರುಗ್ರಹ. ಗುರುವು ನಮಗೆ ಸಪ್ತಮ ಸ್ಥಾನದಲ್ಲಿ ಇದ್ದರೂ ಸಹ, ನೇರವಾಗಿ ದೃಷ್ಟಿಯಲ್ಲಿದ್ದರೂ ಸಹ ಗುರುವು ಸ್ವಕ್ಷೇತ್ರನಾಗಿರೋದ್ರಿಂದ ಗುರುವಿನ ಬಲ ನಮಗೆ ಖಂಡಿತವಾಗಿ ಸಿಗುತ್ತೆ. ಶನಿಯು ಚತುರ್ಥ ಸ್ಥಾನದಲ್ಲಿದ್ದ ಶನಿ ಬಲವೂ ಸಿಗುತ್ತೆ. ಮತ್ತು ರಾಹು 3ನೇ ಮನೆಯಲ್ಲಿದ್ದ ರಾಹು ಬಲವೂ ಸಿಗುತ್ತೆ. ಜೊತೆಯಲ್ಲಿ ನಮಗೆ 9ನೇ ಮನೆಯಲ್ಲಿ ಕೇತುಗ್ರಹನಿದ್ದು ಅವನ ಅನುಗ್ರಹವೂ ಇದೆ. ಹೇಳಬೇಕು ಅಂತ ಅಂದರೆ ಧನುಸ್ಸು ರಾಶಿಗೆ ಅನುಕೂಲಕರವಾದಂಥ ಗ್ರಹಗಳು ಎಲ್ಲವೂ ಶುಭವಾಗಿರುವಂಥ ಫಲಗಳನ್ನು ನಾವು ನಿರೀಕ್ಷೆಯನ್ನು ಖಂಡಿತವಾಗಿ ನಾವು ಮಾಡ್ತೇವೆ. ಧನುಸ್ಸು ರಾಶಿಗೆ ತಂದೆಯಿಂದ ಪ್ರೀತಿ ವಾತ್ಸಲ್ಯದ ಮಾತುಗಳು, ಪಿತ್ರಾರ್ಜಿತ ಸತ್ತುಗಳಲ್ಲಿ ಅನುಕೂಲಕರವಾದಂತಹ ವಾತಾವರಣ, ಕೋರ್ಟು ಕಚೇರಿಗಳಲ್ಲಿ ಏನಾದರೂ ವ್ಯವಹಾರಗಳಿದ್ದರೆ ಅದರಿಂದ ಜಯಕಾಲದ ವಾತಾವರಣ, ಕುಟುಂಬದಲ್ಲಿ ಉತ್ತಮವಾದಂತಹ ಸೌಹಾರ್ದತೆ, ಬಿಸ್ನೆಸ್ಸಲ್ಲಿ ಉತ್ತಮವಾದಂತಹ ಬೆಳವಣಿಗೆ, ಜೊತೆಯಲ್ಲಿ ಸರ್ಕಾರಿ ಕೆಲಸಗಳಲ್ಲಿ ಉತ್ತಮವಾದಂಥ ಮನ್ನಣೆಗಳು ದೊರಕುವಂತಹ ಸನ್ನಿವೇಶಗಳು, ಕೆಲಸ ಮಾಡುವಂಥ ಜಾಗದಲ್ಲಿ ಬಡ್ತಿಯ ವಾತಾವರಣ, ಅಧಿಕಾರಿಗಳಿಂದ ನಮಗೆ ಹೊಗಳಿಕೆ ಮಾತುಗಳು ಇವೆಲ್ಲವೂ ಸಿಗುತ್ತೆ. ನಿಮಗೆ ಅತಿಯಾದಂತಹ ಕೆಲಸದ ಒತ್ತಡ, ಅತಿಯಾದಂತಹ ಕೆಲಸದ ಬಿಸಿ ಮತ್ತು ಜೊತೆಯಲ್ಲಿ ಓಡಾಟ ಇದೆಲ್ಲದರ ಪ್ರಭಾವದಿಂದ ನಿಮಗೆ ಆಯಾಸ, ಸುಸ್ತು, ಸಂಕಟದ ವಾತಾವರಣ ಬರುತ್ತೆ. ಅದರ ಬಗ್ಗೆ ಮಾತ್ರ ಕೇರ್ ತಗೊಳ್ಬೇಕು, ಅದರ ಬಗ್ಗೆ ಮಾತ್ರ ನೀವು ಗಮನವನ್ನು ಹರಿಸಬೇಕು. ನೀವು ಕೊನೆಗೆ ಹೆಂಗಾಗ್ಬಿಡ್ತದೆ ಧನುಸ್ಸು ರಾಶಿಯವರು ಅಂತ ಅಂದರೆ, ಸಮಯಕ್ಕೆ ಸರಿಯಾಗಿ ಊಟೋಪಚಾರಗಳನ್ನು ಸಹ ಮಾಡಲಿಕ್ಕಾಗೋದಿಲ್ಲ. ಅಂತಹ ವಾತಾವರಣಗಳಿಂದ ಕೂಡಿರುವಂತಹ ರಾಶಿಯವರಾಗಿರ್ತೀರಿ. ನಿಮ್ಮ ರಾಶಿಗೆ ಅನುಕೂಲಕರವಾಗಿರುವಂಥ ಗ್ರಹಗಳೆಲ್ಲವೂ ಬಂದಿದ್ದು ನಿಮ್ಮ ಅಂದುಕೊಂಡಂತಹಕ್ಕಿಂತಲೂ ಹೆಚ್ಚಿನದಾದಂಥ ಲಾಭಗಳನ್ನು ಖಂಡಿತವಾಗಿ ಮಾಡ್ಬೋದು. ಯಾರಾದರೂ ಮದುವೆ ಮುಂಜಿಗಳು ಬಹಳ ದಿನಗಳಿಂದ ನಮಗೆ ನಿಂತೋಗಿದೆ, ಮದುವೆ ಮುಂಜಿಗಳೇ ಆಗ್ತಾಯಿಲ್ಲ, ನಮಗೆ ಶುಭ ಕಾರ್ಯಗಳಲ್ಲಿ ಮನೇಲಿ ಆಗ್ತಾಯಿಲ್ಲ ಅಂತಂದರೆ 2025 ಅದು ಯಾವುದು ನಿಮಗೆ ಅಡೆತಡೆಗಳು ಬರೋದಿಲ್ಲ. ಉತ್ತಮವಾದಂಥ ಶುಭ ಕಾರ್ಯಗಳನ್ನು ನೀವು ಖಂಡಿತವಾಗಿ ಮಾಡ್ಬೋದು. 2024, 2023ನಲ್ಲಿ ಸುಮಾರು ಸಮಸ್ಯೆಗಳನ್ನು ಧನುಸ್ಸು ರಾಶಿಯವರು ಅನುಭವಿಸಿದರೆ ನಿಮಗೆ 2025 ಫಲವನ್ನು ಕೊಡುತ್ತೆ. ಯಾವ ರೀತಿಯೆಲ್ಲ ಫಲವನ್ನು ಕೊಡುತ್ತೆ ಅಂದರೆ, 2024ರಲ್ಲಿ ನಿಮ್ಗೆ ಏನೇನು ಸಂಕಷ್ಟಗಳಿತ್ತು, ಎಷ್ಟು ನಷ್ಟಗಳಾಯಿತು, ಕಷ್ಟಗಳಾಯಿತು, ಅದೆಲ್ಲದಕ್ಕಿಂತಲೂ ಮೀರಿದಂತಹ ಲಾಭವನ್ನು 2025ರಲ್ಲಿ ನೀವು ಪಡ್ಕೊಳ್ತೀರಿ. ಅದರ ಫಲ ನಿಮಗೆ 2025ನಲ್ಲಿ ಉತ್ತಮವಾದಂಥ ಫಲಗಳನ್ನು ನೀವು ಖಂಡಿತವಾಗಿ ತೆಗೆದುಕೊಳ್ತೀರಿ ಅಂತ ಹೇಳ್ತಾ 2025 ಮಕರ ರಾಶಿಗೆ ಉತ್ತಮವಾದಂಥ ಫಲಗಳನ್ನು ನಾವು ನಿರೀಕ್ಷೆ ಮಾಡ್ತೇವೆ. 2025ರಲ್ಲಿ ಉತ್ತಮವಾದಂತಹ ರಾಶಿಗಳಲ್ಲಿ 5ನೇ ಸ್ಥಾನವನ್ನು ಪಡೆಯುವಂತಹ ರಾಶಿ ಮಕರ ರಾಶಿ. ಮಕರ ರಾಶಿಗೆ ಶನಿಯ ಸಂಪೂರ್ಣ 7.5 ಮುಕ್ತಾಯವಾಗುತ್ತೆ ಮಾರ್ಚ್ ತಿಂಗಳಿಂದ. 2025 ಮಾರ್ಚ್ ಮುಗಿದ್ರೆ ಮಕರ ರಾಶಿಗೆ 7.5 ಶನಿಯ ಕಾಟ ಸಂಪೂರ್ಣವಾದಂಥ ಬಿಡುಗಡೆ. ಈ ಬಿಡುಗಡೆ ಹೆಂಗಿರುತ್ತೆ ಅಂತಂದರೆ, ನಿಮಗೆ ಯಾವುದೋ ಜೈಲಿಂದ ಬಂದರೆ ನಮಗೆ ಯಾವ ರೀತಿಯಲ್ಲಿ ನಮಗೆ ಒಂದು ರೀತಿಯಾದಂತಹ ಕಷ್ಟಗಳಿಂದ ನಾನು ಹೊರಗಡೆ ಬಂದೆ ಅನ್ನುವಂಥ ವಾತಾವರಣ ನಿರ್ಮಾಣ ಮಾಡ್ತಲ್ಲ ನಮ್ಮನ್ನು, ಎಷ್ಟು ಕಷ್ಟವನ್ನು ಅನುಭವಿಸ್ಬಿಟ್ಟೆಯ ನಾನು,
ಅಪ್ಪ ಈಗಾದರೂ ಬಿಡುಗಡೆ ಆಯ್ತಲ್ಲ ಅನ್ನುವಂತಹ ಒಂದು ಸಮಾಧಾನಕರವಾದಂತಹ ವಾತಾವರಣ ನಿರ್ಮಾಣವನ್ನು ಮಾಡುತ್ತಲ್ಲ, ಆ ರೀತಿಯಾದಂತಹ ಒಂದು ಅನುಭವ ನಿಮಗಾಗುತ್ತೆ. 2025ನೇ ಇಸ್ವಿ ಮಕರ ರಾಶಿಯವರಿಗೆ ಉತ್ತಮವಾದಂತಹ ಫಲಗಳನ್ನು ನಿರೀಕ್ಷೆ ಮಾಡ್ತೀವಿ. ಯಾವ ರೀತಿಯಲ್ಲಿ ಅಂದರೆ, ಅವಮಾನಗಳಿಂದ ಸನ್ಮಾನಕ್ಕೆ ನಾವು ಬರ್ತೇವೆ. ನಾವು ತುಂಬ ಅವಮಾನವನ್ನು ಅನುಭವಿಸಿದ್ವಿ. ನಾನು ಮಾಡದಲೇ ಇರುವಂಥ ತಪ್ಪುಗಳಿಗೆ ನಾನು ಶಿಕ್ಷೆಯನ್ನು ಅನುಭವಿಸಿರುವಂತಹ ವಾತಾವರಣ ಮಕರ ರಾಶಿಯಲ್ಲಿದೆ. ನಾನು ತಪ್ಪೇ ಮಾಡಿಲ್ಲ, ಆದರೂ ನನ್ನನ್ನು ಕಷ್ಟವನ್ನು ಅನುಭವಿಸ್ದೆ. ನಾನು ಮೌನವಾಗಿರುವಂಥದ್ದೇ ನನಗೆ ಶಾಪವಾಗ್ಬಿಡ್ತಾ ಅನ್ನುವಂತಹ ವಾತಾವರಣ. ಏನಯ್ಯ ಸುಮ್ಮನೆ ಇದ್ದರೂ ನನ್ನ ಕಷ್ಟಗಳು ಹುಡುಕೊಂಬರ್ತದಲ್ಲ ಅಂತ ಭಯದ ವಾತಾವರಣ, ಒಂದು ಹತಾಶೆಯ ವಾತಾವರಣ. ಜೊತೆಯಲ್ಲಿ ನಿಮಗೆ ಎಲ್ಲರೂ ದೂರವಾಗಿರ್ತಾರೆ. ನಿಮಗೆ ಇತ್ತಗೆ ಕುಟುಂಬದಲ್ಲಿ ದೂರ ಆಗಿರ್ತಾರೆ, ಎಲ್ಲರಿಂದಲೂ ಸಹ ಪ್ರೀತಿ ವಂಚಿತರಾಗಿರ್ತೀವಿ. ಸ್ನೇಹಿತರಿಂದ, ಕುಟುಂಬದಿಂದ, ಮಡದಿಯಿಂದ, ಮಕ್ಕಳಿಂದ, ಎಲ್ಲರಿಂದಲೂ ಸಹ ನಾವು ಕೊನೆಗೆ ದುಶ್ಮನ್ಗಳಾಗಿದ್ದೀವಿ. ಒಂದು ಅಪರಾಧಿ ಸ್ಥಾನದಲ್ಲಿ ನಿಂತ್ಕೊಂಡಂಥ ರೀತಿಯಲ್ಲಿ ನಾವು ಇರ್ತೀವಿ. ಏನೇನು ಮಾಡೋಕ್ಕೋದ್ರೂ ನಮಗೆ ಒಂದಲ್ಲ ಒಂದು ಅವಘಡಗಳು, ಒಂದಲ್ಲ ಒಂದು ತಪ್ಪುಗಳು. ನಾವು ಸರಿ ಮಾಡಿದ್ರೂ ತಪ್ಪಾಗುತ್ತೆ. ತಪ್ಪಾಗಿರೆ ಇನ್ನು ದೊಡ್ಡದಾಗದು ಪ್ರಚಾರಕ್ಕೆ ಬರುತ್ತೆ. ಇಂತಹ ವಾತಾವರಣಗಳಿಂದ ಕೂಡಿದಂತಹ ಮಕರ ರಾಶಿ 2025 ನಿಮ್ಮನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ಜೈಕಾರವನ್ನು ಹಾಕುವಂಥ ವಾತಾವರಣ ನಿಮಗೆ ನಿರ್ಮಾಣವಾಗುತ್ತೆ. ಏನಕ್ಕಾಗಿ ಅಂತ ಅಂದರೆ, 7.5 ಶನಿಯ ಬಿಡುಗಡೆ, ಗುರುವಿನ ಅನುಗ್ರಹ, ಶನಿಯ ಬಲ, ಶುಕ್ರನ ಉತ್ತಮವಾದಂತಹ ಹಣಕಾಸಿನ ಅನುಕೂಲ, ಶುಕ್ರನ ಉತ್ತಮವಾದಂಥ ಶುಭಫಲ, ಇದರಿಂದ ಕೂಡಿರುವಂತಹ ಮಕರ ರಾಶಿ ಎಲ್ಲವನ್ನು ಕಳ್ಕೊಂಡಂತಹ ಎಲ್ಲ ಗೌರವವನ್ನು, ಎಲ್ಲ ಏನು ನೀವು ಕಳ್ಕೊಂಡಿರ್ತೀರಿ ಪ್ರತಿಯೊಂದನ್ನು ಸಂಪಾದನೆ ಮಾಡುವಂತಹ ಒಂದು ಯೋಗ 2025ರಲ್ಲಿ ಬರುವಂತಹ ಶುಭಕರವಾದಂಥ ಯೋಗ. ಈ ಯೋಗ ನಿಮಗೆ ನಾನು ಹೇಳುವಂಥದ್ದು, ಮತ್ತೊಮ್ಮೆ ಕಿವಿ ಮಾತನ್ನು ಹೇಳ್ತೀನಿ, ನಿಮಗೆ ಹಣ ಬರುತ್ತೆ, ಕೀರ್ತಿ ಬರುತ್ತೆ, ಉತ್ತಮವಾದಂಥ ಕೆಲಸಗಳು ಬರುತ್ತೆ, ಎಲ್ಲವೂ ಬರುತ್ತೆ. ನಿಮ್ಮ ರಾಶಿಧಿಪತಿ ಬಂದು ಶನಿ. ನೀವು ಎಲ್ಲವೂ ಬಂದಾಗ ಅತಿಯಾಗಿ ನಾವು ಸಂಭ್ರಮವನ್ನು ಪಡೋದು ಬೇಡ. ತಗ್ಗಿ ಬಗ್ಗಿ ನಡೆಯುವಂತಹ ವಾತಾವರಣವನ್ನು ನಾವು ರೂಢಿಯಲ್ಲಿ ಮಾಡಿಕೊಳ್ಬೇಕು. ಅಹಂಕಾರವನ್ನು ಪಡದೆ ಎಲ್ಲವೂ ಸಹ ಭಗವಂತನ ಲೀಲೆಯಿಂದ ಸಿಕ್ಕಿದೆ, ಎಲ್ಲವೂ ಭಗವಂತನಿಗೆ ಸಮರ್ಪಣೆ, ನನ್ನಿಂದ ಯಾವುದೂ ಇಲ್ಲ, ಎಲ್ಲ ಭಗವಂತ ಕೊಟ್ಟಂಥದ್ದು ಅಂದ್ಬಿಟ್ಟು ನಾವು ಎಲ್ಲವನ್ನು ಸಹ ಸಮಾನವಾಗಿ ತೆಗೆದುಕೊಳ್ಳೋದಕ್ಕೆ ನಾವು ಪ್ರಯತ್ನವನ್ನು ಪಡಬೇಕೇ ಹೊರತು ಬಂದಾಗ ನಾವು ಹಿಗ್ಗಕ್ಕೆ ಹೋಗಬಾರ್ದು. ಬರದಲೇ ಇದ್ದಾಗ ಭಾಳ ತಗ್ಗಿದ್ದೀವಿ, ಭಾಳವಾದ ಕಷ್ಟಗಳನ್ನು ಅನುಭವಿಸಿದ್ದೀವಿ, ಬಂದಿದೆ ಅಂದ್ಬಿಟ್ಟು ನಾವು ತಿರ್ಗಾ ಮತ್ತೆ ನಮ್ಮನ್ನು ಕಾಲೆಳೆಯೋಕ್ಕೆ ಭಾಳ ಜನ ಕಾಯ್ತಾ ಇರ್ತಾರೆ. ಹಳ್ಳಕ್ಕೆ ಬಿದ್ದರೆ ಸಾಕು ಎಲ್ಲರೂ ನಮ್ಮನ್ನು ಹಾಕಿ ಮುಚ್ಚೋದಕ್ಕೆ ಕಾಯ್ತಾ ಇರ್ತಾರೆ. ಆದ್ದರಿಂದ ಈಗ ಈ ಮಕರ ರಾಶಿಯವರಿಗೆ ಯಾರ್ಯಾರ ವಾತಾವರಣ, ಯಾರಿನ ಮನಸ್ಸಿನ ಭಾವನೆ, ಅವರವರ ವ್ಯಕ್ತಿತ್ವ ಎಲ್ಲವೂ ಸಂಪೂರ್ಣವಾಗಿ ಅರ್ಥವಾಗಿದೆ. ಯಾರ ಜೊತೆಯಲ್ಲಿ ಇರಬೇಕು, ಯಾರ್ಯಾರ ವಾತಾವರಣ ಹೆಂಗಿದೆ ಎನ್ನುವಂತಹ ಉತ್ತಮವಾದಂಥ ಲೆಸನ್, ಉತ್ತಮವಾದಂಥ ಪಾಠವನ್ನು ನೀವು ಕಲ್ತಿದ್ದೀರಿ. ಈ ಪಾಠ ನಿಮಗೆ ಉತ್ತಮವಾದಂತಹ ಉನ್ನತವಾದಂಥ ಕೀರ್ತಿಗೆ ನಿಮಗಿದು ಬಳಕೆ ಆಗುತ್ತೆ. ನಿಮಗೆ ಯಾರಿಗೆ ಮಕರ ರಾಶಿಯವರಿಗೆ 2025 ನೀವೇನು ಹಿಂದೆ ತಿರ್ಗ ನೀವು ಕಷ್ಟ ಅಂತ ನೋಡುವಂಥ ಪ್ರಮೇಯವೇ ಬರೋದಿಲ್ಲ ಅಂತ ನಾನು ಖಂಡಿತವಾಗಿ ಹೇಳ್ತೇನೆ. 2025 ಕುಂಭರಾಶಿಗೆ ಒಂದು ರೀತಿಯಾದಂತಹ ಅನುಕೂಲಕರವಾದಂತಹ ವರ್ಷವೇ ಆಗಿರುತ್ತೆ. ಏನಕ್ಕಾಗಿ ಅಂತ ಅಂದರೆ, ಜನ್ಮದಲ್ಲಿದ್ದಂತಹ ಶನಿ ಮಾರ್ಚ್ ತಿಂಗಳು ಬಿಡುಗಡೆ ಆಗ್ತಾರೆ. ಮಾರ್ಚ್ ತಿಂಗಳು ಸಂಪೂರ್ಣವಾಗಿದ್ದು ಮಾರ್ಚ್ 30ನೇ ತಾರೀಕು ಬಿಡುಗಡೆ ಅಂತಂದರೆ ನಾವು ಏಪ್ರಿಲ್ ಅಂದ್ಕೊಂಡ್ಬಿಡೋಣ. ಏಪ್ರಿಲಿಂದ ಕುಂಭರಾಶಿಗೆ
ಶನಿಯ ಬಿಡುಗಡೆ. ಅನಂತರದಲ್ಲಿ ನಮ್ಮ ಕುಂಭರಾಶಿಗೆ ರಾಹು ವಕ್ರವಾಗಿ ಬಂದು ನಮ್ಮ ಮನೆಗೆ ಕೂತ್ಕೊಳ್ತಾರೆ. ರಾಹು ಶನಿಯ ಮಿತ್ರನಾಗಿರ್ತಾನೆ. ಆದರೆ ಮತ್ತೊಮ್ಮೆ ತಿಳ್ಕೊಳ್ಬೇಕಾಗ್ತದೆ, ಶನಿ ಜನ್ಮದಿಂದ ಬಿಡುಗಡೆ ಆಗಿದ್ದಾರೆ ಹೊರತು 7.5 ಬಿಡುಗಡೆ ಆಗಿಲ್ಲ. 7.5 ಬಿಡುಗಡೆ ಆಗಿದ್ದಂತಹ ರಾಶಿ ಯಾರು? ಮಕರ ರಾಶಿ, ಕುಂಭರಾಶಿ ಅಲ್ಲ. ಕುಂಭರಾಶಿಗೆ 7.5 ಶನಿಯ ಇನ್ನೂ ಪ್ರಭಾವ ಇದ್ದೇ ಇರುತ್ತೆ. ಅದು ನಮಗೆ ಯಾವಾಗ ಜಾಸ್ತಿ ನಮಗೆ ಅದರ ಪ್ರಭಾವ ಕಾಣಿಸ್ಕೊಳ್ಳೋದಿಲ್ಲ ಅಂತ ಅಂದರೆ ಅಲ್ಲಿ ಮಿತ್ರಗ್ರಹನ ಆಗಿರುವಂತಹ ರಾಹುಗ್ರಹ ಬಂದಿರೋದ್ರಿಂದ ಎಂಥ ಕಷ್ಟಗಳು ಬಂದರೂ ಸಹ ನಮಗೊಬ್ಬ ಸ್ನೇಹಿತ ನಮಗೋಸ್ಕರವಾಗಿ, ನಮ್ಮ ಕಷ್ಟಕ್ಕೋಸ್ಕರವಾಗಿ, ನಮ್ಮ ಸಹಾಯ ಮಾಡುವುದಕ್ಕೋಸ್ಕರವಾಗಿ ಒಬ್ಬ ಸ್ನೇಹಿತ ಇರ್ತಾನೆ, ಅವನೇ ರಾಹುಗ್ರಹ. 2024ರಲ್ಲಿ ಏನಿತ್ತು ಅದಕ್ಕೆ ಆ ರೀತಿಯಾದಂತಹ ವಾತಾವರಣ ಅಂತೂ ಖಂಡಿತವಾಗಿ ಕುಂಭರಾಶಿಗಿರೋದಿಲ್ಲ. ಅದಕ್ಕಿಂತ ಉತ್ತಮವಾದಂಥ ಫಲಗಳನ್ನು ನಾವು ನಿರೀಕ್ಷೆಯನ್ನು ಮಾಡ್ತೇವೆ. ಯಾಕೆ ಅಂತ ಅಂದರೆ ಶನಿ ಬಿಡುಗಡೆ ಆಗಿದ್ದಾಗ 50% ನಮಗೆ ಕಷ್ಟದಿಂದ ವಿಮುಕ್ತರಾಗಿದ್ದೇವೆ. ಇನ್ನು 50% ಶನಿಯ 7.5 ಶನಿಗ್ರಹ ಇರುತ್ತೆ. ಅದರ ಪ್ರಭಾವ, ಅದರ ಕೆಲಸವನ್ನು ಅದು ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಅದು ಮಾಡ್ತಾ ಇರುತ್ತೆ. ಆದರೆ ಅದನ್ನು ತಡೆಯುವಂಥದ್ದು, ಅದನ್ನು ಜಯಿಸುವಂತಹ ಒಂದು ಕಾಲ ನಮಗೆ ಈ ವರ್ಷ 2024ಕ್ಕಿಂತಲೂ 25 ನಮಗೆ ಅನುಕೂಲಕರವಾಗಿದೆ. ಯಾಕೆಂದರೆ ಗುರುವಿನ ಫಲ ಚೆನ್ನಾಗಿದೆ, ಮತ್ತು ಜೊತೆಯಲ್ಲಿ ರಾಹುಗ್ರಹ ಇದ್ದಾರೆ, ಮತ್ತು ವ್ಯವಹಾರವನ್ನು ಮಾಡಲಿಕ್ಕೆ ಬುಧಗ್ರಹನೂ ಚೆನ್ನಾಗಿದ್ದಾರೆ. ರವಿಯು ಆಗಾಗಲೇ ಉತ್ತಮವಾದಂಥ ಫಲವನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ಅಂದರೆ ತಂದೆ, ನಮ್ಮ ಕಷ್ಟಗಳಿಗೆ ತಂದೆ ನೆರವಾಗ್ತಾರೆ, ಸ್ನೇಹಿತರು ನೆರವಾಗ್ತಾರೆ, ಬಿಸ್ನೆಸ್ ಸ್ವಲ್ಪ ಡೆವಲಪ್ ಆಗುತ್ತೆ, ಮನಸ್ಸಿನ ಎಷ್ಟೋ ಟೆನ್ಷನ್ಸ್ಗಳು ಸ್ವಲ್ಪ ಡೌನ್ ಆಗುತ್ತೆ. ಇದೆಲ್ಲವೂ ಸಹ ಇದ್ದರೂ ಸಣ್ಣ ಪುಟ್ಟ ಎಲ್ಲೋ ಒಂದು ಭಾಗದಲ್ಲಿ ನಾನು ಇನ್ನೂ ಏನೋ ನಿರೀಕ್ಷೆ ಮಾಡಿದ್ದೆ, ಇದಾಗಲಿಲ್ಲ. ಇವನು ನನಗೆ ಮಿತ್ರನಾಗಿದ್ದ ಅಂದ್ಕೊಂಡಿದ್ದೀನಿ, ಆದರೂ ಇನ್ನು ಸ್ವಲ್ಪ ಏನೋ ತೊಂದರೆ ಕೊಡ್ತಿರಂಗಿದ್ದಾನೆ. ಕೆಲಸದಲ್ಲಿ ಎಲ್ಲ ಅನುಕೂಲ ಆಯಿತು ಅಂತ ಅಂದ್ಕೊಂಡೆ, ಯಾಕೋ ಆಗಾಗಲೇ ಸ್ವಲ್ಪ ಕಿರಿಕಿರಿಯ ಮಾಡ್ತಾ ಇದೆ. ಹೋದ ತಿಂಗಳು ಚೆನ್ನಾಗಿ ನನಗೆ ನನ್ನ ಕೆಲಸ ಮಾಡುವಂಥ ಮೇಲಧಿಕಾರಿ ಉತ್ತಮವಾದಂಥ ಪ್ರಶಂಸೆಯನ್ನು ಕೊಟ್ಟರು, ಈಗ ಯಾಕೋ ಬೇಜಾರಾಗೋ ಥರ ಮಾತನಾಡಿದ್ರು. ಈ ರೀತಿಯಾದಂತಹ ವಾತಾವರಣಗಳಂತೂ ಸಿಕ್ಕೇ ಸಿಗುತ್ತೆ. ಒಂದು ತಿಂಗಳು ಬಿಸ್ನೆಸ್ ಜೋರಾಗಿರುತ್ತೆ, ಒಂದು ತಿಂಗಳು ಮತ್ತೆ ಡಲ್ ಆಗುತ್ತೆ. ಈ ರೀತಿಯಾದಂತಹ ಮಿಶ್ರ ಫಲಗಳಿಂದ ಕೂಡಿರುವಂತಹ ರಾಶಿಯಾಗಿರ್ತಾರೆ ಕುಂಭರಾಶಿ. ಹಾಗಾದರೆ ಗುರುಗಳೇ, ಕುಂಭರಾಶಿಗೆ ಶುಭ ಕಾರ್ಯಗಳೆಲ್ಲವೂ ಚೆನ್ನಾಗಾಗುತ್ತಾ? ಹಂಗಾರೆ ಖಂಡಿತವಾಗಿ ಶುಭ ಕಾರ್ಯಗಳಾಗುತ್ತೆ. ಯಾಕೆ ಅಂತಂದರೆ ನಿಮಗೆ ರಾಹು ದೋಷ ಇಲ್ಲ. ರಾಹು ಶುಭ ಫಲವನ್ನು ಕೊಡ್ತಾ ಇರುವಂಥದ್ದು. ವಿವಾಹದಲ್ಲಿ ಕುಜದೋಷ, ರಾಹುದೋಷ ಇವೆಲ್ಲವೂ ಬಂದಾಗ ಅಡೆತಡೆಗಳು ಜಾಸ್ತಿ. ಆದ್ದರಿಂದ ನಿಮಗೆ ರಾಹು ಶುಭವಾಗಿರುವಂಥ ಫಲವನ್ನು ಕೊಡೋದಕ್ಕೆ ಬಂದಿರೋದ್ರಿಂದ ಶುಭ ಕಾರ್ಯಗಳಲ್ಲಿ ಅನುಕೂಲ, ವ್ಯವಹಾರದಲ್ಲಿ ಪ್ರಗತಿ ಇವೆಲ್ಲವೂ ಸಹ ಆಗುತ್ತೆ. ಅದೇ ರೀತಿಯಾಗಿ ಮೊಂಡತನದಿಂದ ಕೂಡಿರುವಂಥ ವ್ಯಕ್ತಿಗಳು ಆಗಿರ್ತೀರಿ. ಕಷ್ಟಗಳೆಲ್ಲವೂ ಸಹ ನೋಡ್ಕೊಂಬಂದಿದ್ದೀವಲ್ಲ, ಸ್ವಲ್ಪ ಮೊಂಡುತನ ಬೇಕಾಗುತ್ತೆ. ಆದರೆ 2025-24ಕ್ಕಿಂತಲೂ ಸಹ ಉತ್ತಮವಾದಂಥ ಫಲವನ್ನು ನಾವು ನಿರೀಕ್ಷೆಯನ್ನು ಖಂಡಿತವಾಗಿ ಕುಂಭರಾಶಿಯವರು ನೋಡಬಹುದು. ಶನಿಯ ಬಿಡುಗಡೆ ಏಪ್ರಿಲ್ 1 ಶನಿಯ ಅನುಕೂಲಕರವಾದಂಥ ದಿನಗಳು 2025 ಏಪ್ರಿಲಿಂದ ಬರುತ್ತೆ. ಏಪ್ರಿಲ್ವರೆಗೂ ಸಹ ಶನಿಯ ವಾತಾವರಣ ಈಗೇನಿದೆ ಅದೇ ಇರುತ್ತೆ. ಏಪ್ರಿಲ್ವರೆಗೂ ಸಹ ಮಾರ್ಚ್ ತಿಂಗಳು ಸಂಪೂರ್ಣವಾಗಿ ಶನಿಗ್ರಹ ಇರ್ತಾರೆ. ಇನ್ನೂ 7.5 ಶನಿಯ 5 ವರ್ಷಗಳ ಕಾಲದ ಶನಿ ಈಗಿರುವಂಥದ್ದು. ನಂತರದಲ್ಲಿ ಇನ್ನೂ 2.5 ವರ್ಷಗಳ ಶನಿಯ 7.5 ಶನಿ ಕಾಟ ಇರುತ್ತೆ ಕುಂಭರಾಶಿಯವರಿಗೆ. ಅಷ್ಟು ಬೇಗ ನೀವು ಬಿಡುಗಡೆ ಆಯಿತು ಅಂತ ಅಂದ್ಕೊಳ್ಳೋಂಗಿಲ್ಲ. ಇನ್ನೂ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ನಾವು ಎಲ್ಲೂ ಸಹ ಯಾಮಾರಬಾರ್ದು, ಯಾರನ್ನೂ ಸಹ ಅತಿಯಾಗಿ ಸುಲಭವಾಗಿ ನಂಬಬಾರ್ದು. ಈ ವಾತಾವರಣವನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಮುಂದೆ ಅನುಕೂಲಕರವಾದಂಥ ದಿನಗಳು ಆರಂಭವಾಗುತ್ತೆ. ಮಿಶ್ರ ಫಲಗಳಿಂದ ಕೂಡಿರುವಂಥ ಕುಂಭರಾಶಿ 2025-24ಕ್ಕಿಂತಲೂ ಸಹ ಉತ್ತಮವಾದಂಥ ಫಲವನ್ನಂತೂ ಖಂಡಿತವಾಗಿ ಕೊಡುತ್ತೆ ಅಂತಹ ಈ ಸಂದರ್ಭದಲ್ಲಿ ಹೇಳುತ್ತಾ 2025ನೇ ಇಸ್ವಿ
ಮೀನರಾಶಿಗೆ ಶನಿಯ ಆಗಮನದಿಂದ ಸ್ವಲ್ಪ 2024 ಯಾವ ರೀತಿಯಲ್ಲಿತ್ತು, 2025ನೇ ಇಸ್ವಿಯೂ ಸಹ ಅದೇ ರೀತಿಯಾದಂಥ ವಾತಾವರಣವನ್ನು ಮುಂದುವರಿಸುವಂತಹ ವಾತಾವರಣಗಳಿಂದ ಕೂಡಿರುತ್ತೆ. ಆದರೆ ಮೀನರಾಶಿಗೆ ಜನ್ಮದಲ್ಲಿದ್ದಂತಹ ಶತ್ರುವಿನ ಬಾಧೆ, ರಾಹು ಇದ್ದಂಥದ್ದು ರಾಹು ಬಿಡುಗಡೆಯಾಗಿದೆ. ರಾಹು ಬಿಡುಗಡೆಯಾಗಿದೆ, ಶನಿಯ ಪ್ರವೇಶವಾಗಿದೆ. ಶನಿಯ ಪ್ರವೇಶದಿಂದ 7.5 ಶನಿಯ 2.5 ವರ್ಷಗಳ ಕಾಲ ಸಂಪೂರ್ಣಗೊಂಡು ಎರಡನೇ ಟರ್ಮ್ ಅಂತ ಹೇಳ್ತಿರ್ತೀವಿ. ಇನ್ನು 2.5 ವರ್ಷಗಳ ಕಾಲ ಜನ್ಮದಲ್ಲಿ ಶನಿ ಇರ್ತಾರೆ. 2.5 ವರ್ಷಗಳ ಕಾಲ ಮೀನರಾಶಿಯಲ್ಲಿ ಶನಿಗ್ರಹ ಇರ್ತಾರೆ. ಅವರ ಜೊತೆಯಲ್ಲಿ ಶನಿಯ ಜೊತೆಯಲ್ಲಿ ಶುಕ್ರಗ್ರಹ ಬರ್ತಾರೆ. ಶುಕ್ರಗ್ರಹನೂ ಸುಮಾರು ಮಾಸಗಳ ಕಾಲ ಇರ್ತಾರೆ. ಇದು ಮೀನರಾಶಿ ಬಂದು ಗುರುವಿನ ಮನೆ. ಗುರುವು ಮತ್ತು ಶುಕ್ರಗ್ರಹ ಶತ್ರುಗ್ರಹಗಳು. ಶತ್ರುವಿನ ಮನೆಗೆ ಬಂದಂತಹ ಶುಕ್ರಗ್ರಹ ಜನ್ಮದಲ್ಲಿ ಕುಂತ್ಕೊಂಡಂತಹ ಶನಿಗ್ರಹ ಕೀರ್ತಿ ಭಂಗವನ್ನು ಮಾಡ್ತಾರೆ, ಹಣಕಾಸಿನ ಅಡೆತಡೆಗಳನ್ನು ಮಾಡ್ತಾರೆ, ಸಾಲದ ಬಾಧೆಗಳನ್ನು ತಂದುಕೊಡ್ತಾರೆ, ವ್ಯವಹಾರದಲ್ಲಿ ನಷ್ಟಗಳು ಕಷ್ಟಗಳನ್ನು ತಂದುಕೊಡ್ತಾರೆ, ಒಂದಲ್ಲ ಒಂದು ಅವಘಡಗಳನ್ನಂತೂ ಉಂಟು ಮಾಡ್ತಾ ಇರ್ತಾರೆ. ಆದರೆ ಒಂದು ಏನು ಖುಷಿ ಪಡ್ಬೋದು ಅಂತಂದರೆ ಶತ್ರು ಬಾಧೆ ಕಡಿಮೆ ಆಗ್ತಾ ಇದೆ. ದೇಹದಲ್ಲಿ ಆಯಾಸ, ಸುಸ್ತು, ಸಂಕಟದ ವಾತಾವರಣ ಕಡಿಮೆ ಆಗ್ತಾ ಇದೆ. ಆರೋಗ್ಯದಲ್ಲಿ ವ್ಯತ್ಯಾಸವಾದಂಥದ್ದು ಚೇತರಿಕೆ ಆಗ್ತಾ ಇದೆ. ಆರೋಗ್ಯದಲ್ಲಿ ಚೇತರಿಕೆ ಅಂತೂ ಆಗುತ್ತೆ, ಆದರೆ ವ್ಯವಹಾರದಲ್ಲಂತೂ ಕಷ್ಟಗಳು, ಸಮಸ್ಯೆಗಳು, ಗೊಂದಲಗಳು, ಸಾಲದ ಬಾಧೆಗಳು, ಅಪಕೀರ್ತಿ, ಅವಮಾನ, ಅತಿಯಾದಂಥ ಸುತ್ತಾಟ, ಅಲೆದಾಟ ಇವೆಲ್ಲವೂ ಸಹ ನಮ್ಮನ್ನು 2025ನೇ ಇಸ್ವಿ ಮೀನರಾಶಿಗೆ ಬಾಧೆಯನ್ನು ಕೊಡುತ್ತೆ. ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಹೊರಗಡೆ ಅತಿಯಾದಂತಹ ನಿಷ್ಪ್ರಯೋಜಕ ಸುತ್ತಾಟಗಳು, ಏನೇನೋ ನಾವು ವ್ಯವಹಾರಗಳಿಗೆ ಹೋಗಿರ್ತೀವಿ, ಸುತ್ತಾಡಿ ಅಲೆದಾಡಿ ಕೊನೆಗೆ ಆ ಕೆಲಸಗಳು ಸಕ್ಸಸ್ ಆಗೋದೇ ಇಲ್ಲ. ಆ ರೀತಿಯಾದಂತಹ ವಾತಾವರಣ. ಜೊತೆಯಲ್ಲಿ ಕೆಲಸ ಮಾಡುವಂತಹ ಜಾಗದಲ್ಲಿ ಭಾಳ ಕಿರಿಕಿರಿಯನ್ನುಂಟು ಮಾಡುತ್ತೆ. ನೀವು ಕೆಲಸ ಏನಾದರೂ ಬದಲಾವಣೆ ಮಾಡೋಣ ಅಂತ ಏನಾದರೂ ಮನಸ್ಸನ್ನು ಮಾಡಿದ್ರೆ ಸುಮಾರು ಮಾಸಗಳ ಕಾಲ, ಸುಮಾರು ತಿಂಗಳುಗಳ ಕಾಲ ನೀವು ಕೆಲಸವನ್ನು ಕಳ್ಕೊಂಡಿರಬೇಕಾಗ್ತದೆ ಮನೆಯಲ್ಲಿ. ಆದ್ದರಿಂದ ಎಷ್ಟೇ ಕಷ್ಟಗಳು ಬರಲಿ, ಏನೇ ಕಿರಿಕಿರಿ ಆಗಲಿ, ನಿಮ್ಮ ಮೇಲಧಿಕಾರಿಗಳು, ನಿಮ್ಮ ಕೆಲಸ ಮಾಡುವಂತಹ ನಿಮಗಿಂತ ಉನ್ನತ ಸ್ಥಾನದಲ್ಲಿರುವರು ಏನೇ ಬಂದರೂ ಸಹ ಅದನ್ನು ಅನುಸರಿಸ್ಕೊಂಡು ನೀವು ಅದೇ ಜಾಗದಲ್ಲಿದ್ದಾಗಲೇ ನಿಮಗೆ ಅನುಕೂಲಕರ. ಅಕಸ್ಮಾತು ಯಾರು ಅಂದರು ಅಂತ ಬಿಟ್ಟುಬಿಟ್ರೆ ನೀವು ಸುಮಾರು 5-6 ತಿಂಗಳುಗಳ ಕಾಲ ನೀವು ಕೆಲಸಕ್ಕಾಗಿ ಮತ್ತೆ ಅಲದಾಟವನ್ನು ಮಾಡಬೇಕಾಗ್ತದೆ. ತುಂಬ ಕಷ್ಟಗಳಾಗುತ್ತೆ, ಕುಟುಂಬದಲ್ಲಿ ನೋವುಗಳಾಗುತ್ತೆ, ಇವೆಲ್ಲವೂ ಸಹ ಅನುಭವಿಸಬೇಕಾಗ್ತದೆ. ಮೀನರಾಶಿಯವರು ಎಚ್ಚರಿಕೆಯನ್ನು ವಹಿಸಿ 7.5 ಶನಿಯ ಜನ್ಮರಾಶಿಯ ಪ್ರವೇಶದಿಂದ ಸುಮಾರು ಸಮಸ್ಯೆಗಳನ್ನು ನಾವು ಅನುಭವಿಸಬೇಕಾಗ್ತದೆ. ಜೊತೆಯಲ್ಲಿ ಅದೇ ರೀತಿ ನಾನು ಹೇಳ್ದಂಗೆ ಶುಕ್ರಗ್ರಹನ ಪ್ರವೇಶ, ಮತ್ತು ಒಂದಲ್ಲ ಒಂದು ಗ್ರಹಗಳ ಬದಲಾವಣೆಗಳಾಗ್ತಾ ಆಗ್ತಾ ಆಗ್ತಾ ನಮಗೆ ಒಂದಲ್ಲ ಒಂದು ಅವಘಡಗಳು, ಸಮಸ್ಯೆಗಳು, ಸಂಕಷ್ಟಗಳು ಬರ್ತಾ ಇರುತ್ತೆ. ನಿಮ್ಮ ಸಮಸ್ಯೆಗಳನ್ನು ಸ್ಪಂದಿಸುವಂತಹ ಉತ್ತಮವಾದಂಥ ಸ್ನೇಹಿತ ಬಳಗ ಅಂತ ನಿಮಗಿರುತ್ತೆ. ಆ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ. ನಿಮ್ಮ ಮಡದಿಯ ಉತ್ತಮವಾದಂಥ ಸ್ನೇಹಿತೆ ಆಗ್ತಾಳೆ. ನಿಮ್ಮ ಉತ್ತಮವಾದಂಥ ಒಡನಾಟದಲ್ಲಿರುವಂಥವ್ರು ಉತ್ತಮವಾದಂಥ ಸ್ನೇಹಿತರಾಗ್ತಾರೆ. ಅವರು ನಿಮ್ಮ ಕಷ್ಟಗಳಿಗೆ ಸ್ಪಂದನೆಯನ್ನು, ಉತ್ತಮವಾದಂಥ ಸ್ವಲ್ಪ ತಿಳುವಳಿಕೆಯನ್ನು, ಅದರಿಂದ ಪಾರಾಗುವಂಥ ಯೋಚನೆಗಳನ್ನು ಖಂಡಿತವಾಗಿ ನಿಮಗೆ ಕೊಡ್ತಾ ಇರ್ತಾರೆ. ಅವರ ಸಂಗಡದಲ್ಲಿದ್ದಾಗ ಅವರ ಮಾತುಗಳಿಂದ ನಿಮಗೆ ಅನುಕೂಲಕರವಾದಂಥ ವಾತಾವರಣಗಳನ್ನು ಬೇಕಾದ್ರೆ ನೀವು ಮಾಡ್ಕೊಳ್ಬೋದು. ನೀವಾಗೇ ಓನ್ ಡಿಸಿಷನ್ ತೊಗೊಳಕ್ಕೆ ಹೋದಾಗ ಎಡವುತ್ತೀರಿ, ಕೊನೆಗೆ
ಮತ್ತೆ ಅಲ್ಲಿ ತೊಂದರೆ ತಾಪತ್ರಗಳಿಗೆ ಸಿಕ್ಕಾಕೊಳ್ತೀರಿ. ಅದರಿಂದ ಎಚ್ಚರಿಕೆಯನ್ನು ವಹಿಸಿ ಮೀನರಾಶಿಯವರು ಅಂತ ಹೇಳ್ತಾ ವರ್ಷದ 2025ನೇ ಇಸವಿಯ ವರ್ಷದ ಭವಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡಿ ಮಾಸ ಭವಿಷ್ಯದಲ್ಲಿ ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ಕಾರ.